ಕಾರ್ಯಕ್ರಮದ ಮುಂದಿನ ಭಾಗ ರಾಷ್ಟ್ರಕವಿ ಕುವೆಂಪು ದತ್ತಿ ಉಪನ್ಯಾಸದತ್ತ ನಾವು ತೆರಳ್ತಾ ಇದ್ದೇವೆ. ಮುಂಬೈ ವಿಶ್ವವಿದ್ಯಾಲಯ ಎಸ್ ಕೆ ಸುಂದರ್ ಸರ್ ಬನ್ನಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಹಾಗೂ ಮಿತ್ರವೃಂದ ಮುಲುಂಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಕುವೆಂಪು ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಾವೆಲ್ಲರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಈ ವಿಭಾಗಕ್ಕೆ ಬೇಂದ್ರೆಯವರು ಕಳುಹಿಸಿದ ರೀತಿಯಲ್ಲಿ ಆನಂದ ಜಂಜರವಾಡ ಅವರು ನಮ್ಮ ಜೊತೆ ಇದ್ದಾರೆ. ಮೊನ್ನೆ ಮೈಸೂರು ಅಸೋಸಿಯೇಷನ್ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಅವರು ಸಿಕ್ಕಿದವರು, ಆಕಸ್ಮಿಕವಾಗಿ ಸಿಕ್ಕವರು. ನಾನು ಹೇಳಿದ್ದು ಬೇಂದ್ರೆಯವರು ನಿಮ್ಮನ್ನು ಕಳುಹಿಸಿದ್ರು ಅಂತ. ತಮ್ಮನ್ನ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಿತ್ರವೃಂದದ ಮುಲುಂಡ್ ಮೂಲಕ ಸಂಚಾಲಕರಾಗಿರುವಂತಹ ಎಸ್ ಕೆ ಸುಂದರ್ ಅವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಒಂದು ದತ್ತಿಯನ್ನು ಸ್ಥಾಪಿಸಿ ಕುವೆಂಪು ಅವರ ದತ್ತಿ ಉಪನ್ಯಾಸವನ್ನ ನಿರಂತರವಾಗಿ ನಡೆಸುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಅವರ ಮಿತ್ರರ ವೃಂದದವರಿಗೆ ಎಲ್ಲರಿಗೂ ಕೂಡ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ನಾನು ಪ್ರಾಸ್ತಾವಿಕ ನುಡಿಗಳಿಗಾಗಿ ಪ್ರೊಫೆಸರ್ ಜಿ ಉಪಾಧ್ಯಾಯ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಾಲ್ಕು ಮಾತುಗಳನ್ನ ಆಡೋದು ನನ್ನ ಕರ್ತವ್ಯ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಹಾಗೂ ಮಿತ್ರವೃಂದ ಮುಲುಂಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಕುವೆಂಪು ದತ್ತಿ ಉಪನ್ಯಾಸ ಮಾಲಿಕೆ 2026 ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಾಡಿನ ಸುವಿಖ್ಯಾತ ಲೇಖಕ, ಕವಿ, ಸಾಹಿತಿ, ಚಿಂತಕ, ಬಹುಭಾಷಾ ಸಂವೇದನೆಯನ್ನ ಮೈಗೂಡಿಸಿಕೊಂಡಿರುವ ಸೃಜನಶೀಲ ಸೂಕ್ಷ್ಮ ಚಿಂತಕರಾಗಿರುವಂತಹ ವಾಗ್ಮಿ ಆನಂದ ಜಂಜರವಾಡ ಅವರು ಬಂದಿರುವುದು ನಮಗೆ ನಿಜವಾಗಿ ಬಹಳ ಸಂತೋಷವನ್ನ ತಂದಿದೆ. ಅವರನ್ನ ಪ್ರೀತಿಯಿಂದ ಮತ್ತೊಮ್ಮೆ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರ ಮುಖ್ಯ ಅಭಿವ್ಯಕ್ತಿ ಮಾಧ್ಯಮ ಕಾವ್ಯ. ಕವಿ ವಿಭೂತಿಗೆ ನಮೋ. ಇವತ್ತು ನನಗೆ ಖಲೀಲ್ ಜಿಬ್ರಾನ್ ಅಂತಾರೆ, ಗಿಬ್ರಾನ್ ಅಂತಾರೆ, ಯಾಕೆ ಬೇಕಾದ್ರೂ ಇಟ್ಕೊಳ್ಳಿ. ಖಲೀಲ್ ಜಿಬ್ರಾನ್ ಹೇಳುವಂತಹ ಒಂದು ಮಾತು ನೆನಪಾಗುತ್ತೆ. ಕವಿ ಅಂದ್ರೆ ನಮ್ಮ ಮೌನದ ಹಾಡುಗಳನ್ನ ಹಾಡುವವರು ಕವಿ. ಎಷ್ಟು ಚೆನ್ನಾಗಿ ನಮ್ಮ ಮೌನದ ಹಾಡುಗಳನ್ನು ಹಾಡುವುದು ಕವಿ. ಅವನು ನಮ್ಮ ಹೃದಯವನ್ನು ಹಿಗ್ಗಿಸ್ತಾನೆ. ನನ್ನ ಮಾತು ಕೇಳಿದಕ್ಕಿಲ್ಲ ಹೃದಯ ಕುಗ್ಗುತ್ತದೆ. ಆದ್ರೆ ಕವಿ, ಕಾವ್ಯ, ಸಾಹಿತ್ಯ ಈ ಆನಂದಮಯ, ಹೆಸರೇ ಆನಂದ. ನಮ್ಮ ಕವಿಗಳು ಆನಂದವನ್ನು ಉಂಟು ಮಾಡ್ತಾರೆ. ಕಾವ್ಯ ಆನಂದಾಯ ಎನ್ನುವಂತಹ ಮಾತು ಸಹ ಕಾವ್ಯಮಹಂಸೆಯಲ್ಲಿ ಬರುತ್ತೆ. ಕವಿ ದರ್ಶನಕ್ಕೆ ಕವಿ ಹೇಳ್ತಾರೆ ಎನ್ನುವಂತಹದ್ದು ಜಡವಿಲ್ಲ, ಹೇಗೆ ಜಡವೆಂಬುದೇ ಸುಳ್ಳು ಎನ್ನುವುದು ಕುವೆಂಪು ಹೇಳ್ತಾರೆ. ಅದ್ಭುತವಾದಂತಹ ಕುವೆಂಪು ಮತ್ತು ಬೇಂದ್ರೆ ನಮ್ಮ ಭಾವಕೋಶದಲ್ಲಿ ಸೇರಿ ಹೋದಂತಹ ಇಬ್ಬರು ಕವಿಗಳು. ಕಾವ್ಯ ನಮ್ಮ ಜೀವನದ ಅನಂತ ಅನುಭವಗಳಿಗೆ ಒಂದು ಮುಖವಾಣಿಯಾಗಿರುವುದನ್ನು ನಾವು ನೋಡ್ತೇವೆ. ಸರಸ ಜನನ ವಿರಸಮರಣ ಸಮರಸವೇ ಜೀವನ ಅಂತ ದೊಡ್ಡ ತತ್ವವನ್ನ ಕಾವ್ಯದಲ್ಲಿ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಅಂಶ ಯಾವುದಿದೆ? ಹಾಗಾಗಿ ಈ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಬೇಂದ್ರೆಯವರ ಕವಿತೆಯನ್ನ ಪ್ರವೇಶ ಮಾಡಿದ್ರೆ ಮತ್ತೆ ಹೊರಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಎಲ್ಲ ಅಂಶವನ್ನ ಅವರಿಗೆ ನಾನು ಬಿಟ್ಟಿದ್ದೀನಿ. ಕುವೆಂಪುರವರು ಹೇಳೋದು ಅದನ್ನೇ, ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಾವ್ಯ ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ಸ್ತರದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಕಾವ್ಯ. ಇದಕ್ಕಿಂತ ಇನ್ಯಾವುದು ಬೇಕಾಗಿಲ್ಲ. ಯಾವ ತತ್ವವೂ ಬೇಕು. ನಮ್ಮ ಸಂವಿಧಾನ ಹೇಳುದು, ಎಲ್ಲರೂ ಹೇಳುದು, ಎಲ್ಲ ತತ್ವಜ್ಞಾನಿಗಳು ಹೇಳಿದ್ದು ಇದೇ ಅಂಶವೇನು. ಹಾಗಾಗಿ ಸಾಹಿತ್ಯ ಸರ್ವೋದಯದ, ಸಹಬಾಳ್ವೆ, ಸಾಮರಸ್ಯದ ವಿಚಾರಗಳನ್ನ ನಮ್ಮ ಕವಿಗಳು ಹೇಳ್ತಾ ಬಂದವರು. ಒಂದು ರೀತಿಯಲ್ಲಿ ಕವಿ ಕುವೆಂಪುರವರಾಗಿರ್ಬೋದು ಅಥವಾ ಬೇಂದ್ರೆಯವರಾಗಿರ್ಬೋದು ಒಂದು ರೀತಿಯಲ್ಲಿ ಹಾಡಿನ ಮುಖಾಂತರ ನಾಡನ್ನು ಕನ್ನಡ ಕಾವ್ಯ ಒಂದು ರೀತಿಯಲ್ಲಿ ಸೊರಗಿದಂತಹ ಸಂದರ್ಭದಲ್ಲಿ ಮತ್ತೆ ನವೋದಯ ಅಂತ ಕರೆದವರು ಕುವೆಂಪು. ಅದಕ್ಕೆ ಹೊಸ ತಿರುವನ್ನ ಕೊಟ್ಟವರು ಕುವೆಂಪು. ಅದನ್ನು ಮುಂದುವರಿಸಿದಂತಹ ಮಹಾಕವಿಗಳಾಗಿ ನಮ್ಮ ನಡುವೆ ಅನೇಕರು ಬಂದು ಹೋದ್ರು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅವರನ್ನ ನಿರಂತರವಾಗಿ ಕನ್ನಡ ವಿಭಾಗ ಅನೇಕ ವರ್ಷಗಳಿಂದ ಈ ದತ್ತಿ ಉಪನ್ಯಾಸದ ಮುಖಾಂತರವಾಗಿ ನಾವು ಸ್ಮರಣೆ ಮಾಡಿಕೊಂಡು ಬಂದಿದ್ದೀವಿ. ಅದಕ್ಕೆ ಕಾರಣರಾದವರು ನಮ್ಮ ಎಸ್ ಕೆ ಸುಂದರ್ ಅವರು. ವಿಶ್ವವಿದ್ಯಾಲಯದಲ್ಲಿ ಒಂದು ಬದುವಟ್ಟನ್ನಿಟ್ಟು ಅದರ ಬಡ್ಡಿ ಹಣದಿಂದ ಪ್ರತಿ ವರ್ಷ ತಪ್ಪದೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತೇವೆ. ನಾಡಿದ್ದು ಮೈಸೂರು ಅಸೋಸಿಯೇಷನ್ ಶತಮಾನೋತ್ಸವದ ಸಂಭ್ರಮದಲ್ಲಿರುವಂತಹ ಅಸೋಸಿಯೇಷನ್ ಶನಿವಾರ ಮತ್ತು ಭಾನುವಾರ ನಾಡಿನ ಹಿರಿಯ ಸಂಶೋಧಕರಾಗಿರುವಂತಹ ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅವರು ಬರ್ತಾ ಇದ್ದಾರೆ. ತಾವೆಲ್ಲರೂ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದ ಕುರಿತು ನಿಮ್ಮ ಟ್ರೈನಿಂಗ್ ಇಲ್ಲಿಂದ ಆರಂಭ ಆಯಿತು. ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಶನಿವಾರ ಭಾನುವಾರ ಊಟವನ್ನು ಸಹ ಕೊಡ್ತೀವಿ. ಡಬ್ಬ ತರುವಂತ ಅವಶ್ಯಕತೆ ಇಲ್ಲ. ಇವತ್ತು ಕ್ಷಮೆ ಇರಲಿ, ನಮಗೆ ಅಷ್ಟು ತಾಕತ್ತು ಇರಲಿಲ್ಲ, ಅದರಿಂದ ನಿಮ್ಮಲ್ಲಿ ಡಬ್ಬವನ್ನ ಕೇಳಿದೆ. ಈ ಮಾಲಿಕೆಯಲ್ಲಿ ಈಗಾಗಲೇ ಡಾಕ್ಟರ್ ಆರ್ ಗಣೇಶ್ ಅವರು, ಶತಾವಧಾನಿ ಆರ್ ಗಣೇಶ್ ಅವರು ಮಾತಾಡಿದ್ದಾರೆ. ಎಚ್.ಎಸ್. ರಾಘವೇಂದ್ರ ರಾಯರು ಮಾತಾಡಿದ್ದಾರೆ. ಆನಂತರ ಪದ್ಮಭೂಷಣ ದೊಡ್ಡರಂಗೇಗೌಡ ಅವರು, ಅನೇಕರು ಹಿರಿಯರು ಮಾತಾಡಿದ್ದು ನನಗೆ ನೆನಪಾಗ್ತಾ ಇದೆ. ಹಾಗಾಗಿ ಕಾವ್ಯವನ್ನ ಆನಂದ ಜಂಜರವಾಡರ ಒಂದು ಮಾತು ಓದಿದಾಗಲೂ ನನಗೆ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಒಂದು ಅನುಭೂತಿ ಕಾವ್ಯದ ಮುಖಾಂತರ ಆಗ್ತಾ ಇದೆ.
ಅವರು ಒಂದು ಮಾತು ಹೇಳ್ತಾರೆ, ಹೈಕೋರ್ಟ್ ಆ ಮಾತನ್ನ ನಿಜವಾಗಿ 10 ನಿಮಿಷ ಮಾತಾಡಬೇಕಂತ, ಅವರ ಸಮಯವನ್ನು ಆಕ್ರಮಿಸಬಾರದು ಎನ್ನುವ ದೃಷ್ಟಿಯಿಂದ ಶರವೇಗದಲ್ಲಿ ಹೋಗ್ತಾ ಇದ್ದೀನಿ. ಯಾವ ದೇಶದ ಕವಿತೆ ಅಶುದ್ಧದ ಅರ್ಥ ಆಗುವುದಿಲ್ಲ, ಅರ್ಥ ಆಗಿ ಅಂಗಲ ಹಿಂಗೆ ಅನ್ನೋರ್ ಮಾತು ಗಂಗೆ, ಅರ್ಥ ಆಗದಿದ್ರು ಸಿಕ್ಕದಂಗನ್ನು ಚಂದ್ರನ ಮುಖಕ್ಕೆ ಉಗದಂಗೆ ಅಂತ ಎಚ್ಚರಿಕೆ. ಯಾವ ದೇಶದ ಕಾಲದ ಕವಿತೆ ಕೂಡ ಸಂವಹನ ಆಗೋದು ತೀರಾ ನಿಧಾನ ಹೇಳ್ತಾರೆ. ಕವಿತೆ ಅಷ್ಟು ಅರ್ಥ ಆಗೋದಿಲ್ಲ. ನನಗೆ ಧಾರವಾಡಕರ್ ಮಿಸ್ಟರ್ ಆಗಿತ್ತು, ಅವ್ರು ಹೇಳ್ತಾರೆ ಕವಿತೆ ಹೇಗೆ ಅರ್ಥ ಮಾಡಿಕೊಳ್ಬೇಕಂದ್ರೆ ಮೇಕಿ ಕಡ್ದ ಹಾಗೆ ನೋಡಿ, ಬಾಯಿ ಹಾಕಿ ಇದು ಮಾಡ್ತಾ ಇರ್ತಾರೆ, ಕಾಣಿಸ್ತಾ ಇರ್ತಾರೆ ಆ ತರದ ಮೇಕಿ ಕಡಿಯುವಂಥದ್ದು. ಅವ್ರು ಹೇಳ್ತಾರೆ ಯಾವ ದೇಶದ ಕಾಲದ ಕವಿತೆ ಕೂಡ ಸಂವಹನ ಆಗೋದು ತೀರ ನಿಧಾನ. ಪ್ರತಿಯೊಂದು ಕವಿತೆ ಒಂದು ರಕ್ತದ ಬಾಟಲ್, ಪ್ರತಿಯೊಂದು ಕವಿತೆ ಒಂದು ರಕ್ತದ ಬಾಟಲ್. ಅದನ್ನು ಕವಿಯೇ ತನ್ನದೇ ಭಾಷಿಕ ಸೂಜಿ ನಳಿಕೆಗಳ ಮೂಲಕ ನಿಧಾನವಾಗಿ ತನ್ನ ಕವಿತೆಯಲ್ಲಿ ಸಂಗ್ರಹಿಸುತ್ತಾನೆ. ಆ ಬಾಟಲ್ನಲ್ಲಿ ರಕ್ತ ಹೇಗೆ ಸಂಗ್ರಹ ಆಗುತ್ತೆ ಅಂತ ನೀವು ನೋಡಿರ್ಬೋದು. ಅನಂತರ ಅದನ್ನು ಓದುಗ ತನ್ನ ರಕ್ತಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಅನಿಸಿದ್ರೆ ಆತನು ಅದನ್ನು ತನ್ನದೇ ಸೂಜಿ, ಬೇರೆಯವರ ಸೂಜಿ ಅಲ್ಲ, ತನ್ನದೇ ಸೂಜಿ, ತನ್ನದೇ ನಳಿಕೆಗಳ ಮುಖಾಂತರ ಅಷ್ಟೇ ನಿಧಾನವಾಗಿ ಹನಿ ಹನಿಯಾಗಿ ಒಳಗೆ ಬಿಟ್ಟುಕೊಳ್ಳಬೇಕಾಗುತ್ತದೆ. ಅಂತಹ ಪ್ರೊಸೆಸ್, ಕಾವ್ಯವನ್ನ ಅರ್ಥ ಮಾಡಿಕೊಳ್ಳುವ ಪ್ರೊಸೆಸ್ ಇದೆ, ಪ್ರಕ್ರಿಯೆ ಇದೆ. ಇದು ಬಹಳ ಕನ್ನಡ ಕಾವ್ಯಕ್ಕೆ ಹೊಸತನವನ್ನು ನೀಡಿದವರು ಆನಂದ ಅವರು, ಹೆಸರೇ ಆನಂದ, ಹೌದಾ? ಕಾವ್ಯಾನಂದ ಅವರ ಪ್ರೇತಕಾಂಡ ಇರಬಹುದು, ನಂತರ ಖನನೋದ್ಯಮ ಇರಬಹುದು, ಒಂದಕ್ಕಿಂತ ಒಂದು ಬಹಳ ಸೊಗಸಾದಂತಹ ಕವಿತೆಗಳನ್ನ ಕನ್ನಡ ಕಾವ್ಯಕ್ಕೆ ಕೊಟ್ಟು ಬೇಂದ್ರೆಯವರನ್ನ ವಿಶೇಷವಾಗಿ ಅಧ್ಯಯನ ಮಾಡಿದರು. ಉತ್ತರ ಕರ್ನಾಟಕ ಕನ್ನಡ ಮರಾಠಿ ಇವರ ಇವತ್ತಿನ ವಿಷಯವೇ ಚೆನ್ನಾಗಿದೆ. ಕನ್ನಡ ಮರಾಠಿ ಸ್ನೇಹ ಸೇತುವಾಗಿ ಬೇಂದ್ರೆಯವರು ಬಹಳ ಅಭಿಮಾನ ಪಡಬೇಕಂದ್ರೆ ಬೇಂದ್ರೆಯವರು ಮುಂಬೈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಈಗ ಮುಂಬೈ ವಿಶ್ವವಿದ್ಯಾಲಯಕ್ಕೆ 125ರ ಸಂಭ್ರಮ ಗಮನಿಸಿ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕಳೆದ 125 ವರ್ಷಗಳಿಂದ ಕನ್ನಡ ಸಾಗಿ ಬಂದಿದೆ. ಬೇಂದ್ರೆಯವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ MA ಮಾಡಿದರು. ಮಹಾರಾಷ್ಟ್ರದಲ್ಲಿ ಕನ್ನಡವನ್ನು ಕಟ್ಟಿ ಬೆಳೆಸಿದಂತಹ ಪುಣ್ಯಪುರುಷ. ಅವರ ಹೆಸರಿನಲ್ಲಿ ಕುವೆಂಪುರವರ ಅತ್ಯುಪನ್ಯಾಸ ಇರು, ಅವರ ಹೆಸರಿನಲ್ಲಿ ಕುವೆಂಪುರವರ ಹೆಸರಿನಲ್ಲಿ ಬೇಂದ್ರೆಯವರನ್ನ ಸ್ಮರಣೆ ಮಾಡಿಕೊಳ್ಳುವಂತಹ ಇಂತಹ ಕಾರ್ಯಕ್ರಮಕ್ಕೆ ಅನಾಯಾಸವಾಗಿ ಬದುಕಿ ಬಂದವರು ಹಿರಿಯಣ್ಣ ಆನಂದ್ ಅವರು. ಅವರನ್ನ ಮತ್ತೊಮ್ಮೆ ಈ ಜಂಟಿ ಸಂಸ್ಥೆಗಳ ಪರವಾಗಿ ಪ್ರೀತಿಸಿ ತಮ್ಮೆಲ್ಲರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸಿ ನನ್ನ ಮಾತನ್ನು ಧನ್ಯವಾದಗಳು ಸರ್. ಇವತ್ತು ಈ ವೇದಿಕೆಯಲ್ಲಿ ಇಬ್ಬರು ಸಾಹಿತ್ಯದ ದಿಗ್ಗಜರನ್ನ ಸ್ಮರಿಸಿಕೊಳ್ಳುವುದು ನಿಜಕ್ಕೂ ಬಹಳ ಒಂದು ಸಂತೋಷದ ಸಂಗತಿ. ಇವತ್ತು ರಾಷ್ಟ್ರಕವಿ ಕುವೆಂಪು ದತ್ತಿಯಲ್ಲಿ ನಾವು ಬೇಂದ್ರೆಯವರನ್ನ ಸ್ಮರಿಸ್ತಾ ಇದ್ದೇವೆ. ಅದಕ್ಕೆ ಕಾರಣ ಆನಂದ ಜಂಜರವಾಡ ಅವರು. ನಾವೆಲ್ಲರೂ ಶಿಕ್ಷಕರಾಗಿರೋದ್ರಿಂದ ಒಂದು ಮಾತು ಹೇಳಬೇಕು. ಆನಂದ ಜಂಜರವಾಡ ಅನ್ನುವಂತ ಅವರ ಸರ್ನೇಮ್ ಅನ್ನ ಬರೆಯುವಾಗ ನಾವು ಜ ಮತ್ತು ಜ, ಅದು ಜ ಅಲ್ಪ ಪ್ರಾಣ ಮಹಾಪ್ರಾಣ ಝ ಮಾಡಿದ್ವಿ. ಮತ್ತೆ ನೋಡಿದ್ರೆ ಅದು ಮಹಾಪ್ರಾಣ ಝ ಬಂದು ನಂತರ ಜ ಬರ್ಬೇಕು ಅಂತ. ಅದೇ ಅಕ್ಷರಗಳು ಎಷ್ಟು ಮುಖ್ಯ ಆಗ್ತದೆ, ಬರೆಯುವಾಗ ಎಷ್ಟು ಕಾಳಜಿ ವಹಿಸಬೇಕು ಅಂತ. ಅದು ಇನ್ವಿಟೇಷನ್ ಆಮಂತ್ರಣ ಕಳಿಸಿದ ಮೇಲೆ ಸರ್ಗೆ ಸರ್ ತಪ್ಪಾಗಿಲ್ಲ, ಈ ರೀತಿ ಬರಿಬೇಕಾಗಿತ್ತು ಅಂತ. ಸೊ ಈ ರೀತಿ ಆಗ್ತದೆ. ನಾವು ಬಹಳ ಜಾಗೃತಿ ಇರಬೇಕು. ಜಂಜರವಾಡ ಝ ಮಹಾಪ್ರಾಣದಿಂದ ಅವರ ಹೆಸರು ಆರಂಭ ಆಗುವಂತದ್ದು. ಆನಂದ ಜಂಜರವಾಡ ಅವರು ಮೂಲತಃ ಬಾಗಲಕೋಟೆಯವರು. ಇವರ ಹಲವಾರು ಕಾವ್ಯ ಸಂಗ್ರಹಗಳು ಪ್ರಕಟವಾಗಿವೆ. ಪ್ರೇತಕಾಂಡ ಒಂದು ಹಂತದವರೆಗಿನ ಅವರ ಸಮಗ್ರ ಕಾವ್ಯ ಸಂಗ್ರಹ ಅಂತ ಹೇಳ್ಬೋದು. ಯಾಕೆ ಒಂದು ಹಂತ ಅಂತ ಹೇಳಿದ್ರೆ ಅದ್ರ ನಂತರನು ಅವರು ಕೆಲವು ಕಾವ್ಯಗಳನ್ನ ಕವಿತೆಗಳನ್ನ ಬರೆದಿದ್ದಾರೆ. ಪ್ರಸನ್ನ ವೆಂಕಟದಾಸರ ಬದುಕನ್ನ ಕುರಿತು ಇವರು ಬರೆದಂತಹ ನಾಟಕ ಹಕ್ಕಿಯ ಹೆಗಲೇರಿ, ಇದು ಈಗಲೂ ಕೂಡ ಪ್ರಯೋಗಗಳನ್ನ ಕಾಣ್ತಲೇ ಇದೆ. ಹಲವು ಚಿಂತನಶೀಲ ಬರಹಗಳ ಸಂಗ್ರಹಗಳು ಕೂಡ ಪ್ರಕಟವಾಗಿವೆ. ತಿಲಕರ ಗೀತಾ ರಹಸ್ಯದ ಆಲೂರರ ಕೆರೂರು ವಾಸುದೇವಾಚಾರ್ಯರ ಅನುವಾದದ 2ನೇ ಆವೃತ್ತಿಯನ್ನ ಇವರು ಸಂಪಾದಿಸಿಕೊಟ್ಟಿದ್ದಾರೆ. ಸುಮಾರು 32 ವರ್ಷ ನ್ಯಾಯಾಂಗದಲ್ಲಿ ಕರ್ಣಿಕರಾಗಿ ದುಡಿದು ಈಗ ನಿವೃತ್ತ ಬದುಕನ್ನ ಅವರ ಪ್ರೀತಿಯ ಕವಿ, ನಮ್ಮ ಪ್ರೀತಿಯ ಕವಿಯೂ ಹೌದು, ಬೇಂದ್ರೆಯವರ ನೆಲೆಯಾದ ಧಾರವಾಡದಲ್ಲಿ ನೆಲೆಸಿ ಅದನ್ನ ಆ ಸಾಹಿತ್ಯದ ಒಂದು ಲಾಲನೆ ಪಾಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಪೂತಿನ ಪ್ರಶಸ್ತಿ, ಉಗ್ರಾಣ ಪ್ರಶಸ್ತಿ, ಮುದ್ದಣ್ಣ ಪ್ರಶಸ್ತಿ, ದಿನಕರ ಪ್ರಶಸ್ತಿ, ಗಳಗನಾಥ ಪ್ರಶಸ್ತಿ ಮೊದಲಾದ ದಿಗ್ಗಜರ ಹೆಸರಿನ ಪ್ರಶಸ್ತಿಗಳು ಕೂಡ ಅವರಿಗೆ ಒಲಿದು ಬಂದಿದೆ. ಈಗ ವೇದಿಕೆ ತಮಗಾಗಿ ಸರ್ ಮರಾಠಿ ಬೇಂದ್ರೆ, ಕನ್ನಡ ಬೇಂದ್ರೆಯನ್ನ ಈ ವೇದಿಕೆಯಲ್ಲಿ ತಾವು ನಲಿದಾಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆಲ್ಲ ಹೊಸ ಮನುಷ್ಯ. ಈ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ನಾನೇನು ಬಂದಿಲ್ಲ.
ಮುಂಬೈಗೆ ಆಗಾಗ ನಾನು ಬರ್ತಾ ಇದ್ದೆ, ಹೆಸರಿ ಕೆಲಸಗಳಿಗೆ ಬರ್ತಾ ಇದ್ದೆ. ನಮ್ಮ ಒಬ್ಬರು ಶಿವಾಜಿ ಪಾರ್ಕ್ನಲ್ಲಿ ಲೋಕಾಪುರ ಇದ್ರು, ಕೆ ಲೋಕಾಪುರ, ನಮ್ಮ ಸಂಬಂಧಿಕರು ಆಗ್ಬೇಕಾಗಿತ್ತು, ಅವರು ಬರ್ತಾ ಇದ್ರು. ಆದ್ರೆ ಇವತ್ತೇನು ನಾನು ಇಲ್ಲಿ ಬಂದು ಕೂತೀನಿ ನಿಮ್ಮೆಲ್ಲರ ನಡುವೆ, ನಿಮ್ಮೆಲ್ಲರ ನಡುವೆ ನಾನೇನು ಬಂದು ಕೂತೀನಿ ಅಂದರೆ ಇದು ಬಹಳ ಒಂದು ಅಪರೂಪದ ಕ್ಷಣ. ಯಾಕೆ ಅಪರೂಪದ ಕ್ಷಣ ಅಂತ ಒಂದೆರಡು ವಿಷಯ ಮೊದಲ ಪೀಠಿಕೆ ಅಂತ ಹೇಳಿ ವಿಷಯ. ಮೊದಲಿದ್ದು 125 ವರ್ಷ ಅದು ಯೂನಿವರ್ಸಿಟಿಗೆ ಕನ್ನಡ ವಿಭಾಗಕ್ಕೆ ಅಂತ ಹೇಳಿದ್ದು ಬಹಳ ಮಹತ್ವದ ವಿಷಯ. ಒಂದು ಬಹಳ ಮುಖ್ಯವಾದ ವಿಷಯ ಏನು ಅಂದರೆ, ಕನ್ನಡದೊಳಗೆ PhD ಮಾಡುವ ಒಂದು ಪ್ರಕ್ರಿಯೆ ಏನು ಶುರುವಾಯಿತು, ಆ ಪ್ರಕ್ರಿಯೆಯೊಳಗೆ ಮೊಟ್ಟ ಮೊದಲ PhD ಆದದ್ದು ಮುಂಬೈ ವಿಶ್ವವಿದ್ಯಾಲಯ. ನನಗೆ ಇನ್ನೂ ಒಂದು ಸಂತೋಷದ ವಿಷಯ ಅಂದ್ರೆ, ಆ PhD ಮಾಡಿದವರು ಯಾರು, ಅದಕ್ಕೆ ಗೈಡ್ ಯಾರು, ಆ ವಿಷಯ ಏನು ಅಂದ್ರೆ, ನಾವೆಲ್ಲ ಬಾಗಲಕೋಟೆಗಳು ಹುಟ್ಟಿ ಬೆಳೆದವರು, ಜಿಲ್ಲಾದಾಗಿದ್ದವರು. 16ನೇ ಶತಮಾನದೊಳಗೆ ಪ್ರಸನ್ನ ಗಿಡದಾಸರು ಅಂತ ಒಬ್ಬರು ದಾಸರಾಗಿರು, ನಿಮ್ಗೆಲ್ಲ ಬರ್ತದ ಆ ಸಾಹಿತ್ಯ ಬರ್ತದೆ. ಆ ಪ್ರಸನ್ನ ಗಿಡದಾಸರ ಮನೆ ಮಕ್ಕಳೇ ನಾವಿದ್ದೀವಿ. ಆ ಪ್ರಸನ್ನ ವೆಂಕಟದಾಸರ ಜೀವನ ಹಾಗೂ ಕೃತಿಗಳು ಅಂತ ಒಂದು PhD-ಯನ್ನ A.T. ಪಾಟೀಲ್ ಅಂತ ಜಮಖಂಡಿ ಅವರು ಪ್ರೊಫೆಸರ್ ಇದ್ರು. ಅವರು ನಾವೊಂದು ಭೇಟಿಯಾಗಿ ಅವ್ರು ಬಹಳಾಗಿತ್ತು, ವಯಸ್ಸಾಗಿತ್ತು. ಅವರು ರಾಮಾಚಾರ್ಯ, ಸ್ವಾಮಿ ರಾಮಾಚಾರ್ಯ ಪಂಚಮುಖಿ ಅಂತ ಒಬ್ಬರ ಗೈಡೆನ್ಸ್ ನಿಂದ, ನೀವು ಗೂಗಲ್ ಹೋಗಿ ಆರ್ಸ್ ಪಂಚಮುಖಿ ಅಂತ ಹೊಡೆದ್ರೆ ಅವ್ರು ಎಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಮಾಧ್ವ ವಿದ್ವಾಂಸರು ಅಂತ ಗೊತ್ತಾಗ್ತದೆ. ಅವರ ಗೈಡೆನ್ಸ್ ನೊಳಗೆ ತಗೊಂಡು ಮುಂಬೈ ವಿಶ್ವವಿದ್ಯಾಲಯದೊಳಗೆ ಕನ್ನಡದ ಮೊಟ್ಟ ಮೊದಲ PhD ಆಗುವ ಅನ್ನೋದೊಂದು ಬಹಳ ದೊಡ್ಡ ವಿಷಯ. ಎರಡನೇದು ಇನ್ನೊಂದು, ಅದು ನನ್ನ ವಿಷಯದೊಳಗೆ ಕಾರ್ಪೊರೇಟ್ ಆಗಬೇಕು, ಆದರೆ ಈ ಸಂದರ್ಭಕ್ಕೆ ಇಲ್ಲಿ ಹೇಳಿ ಹೋಗಿ ಬಿಡೋದು ಒಳ್ಳೆಯದು ಅನ್ನಿಸ್ತದೆ. ಸರ್ ಹೇಳಿದರು, ಬೇಂದ್ರೆಯವರು MA ಮುಂಬೈ ವಿಶ್ವವಿದ್ಯಾಲಯದಿಂದ ಮಾಡಿದರು ಅಂತ. ಅದೊಂದು ಮಜಾ. MA-ದ ಟೆಕ್ಸ್ಟ್ ಬೇಂದ್ರೆಯವರದೇ ಕಾವ್ಯ ಸಂಕಲನ. ಬೇಂದ್ರೆಯವರ ಸಖಿ ಗೀತ MA ಹುಡುಗರಿಗೆ ಟೆಕ್ಸ್ಟ್. ಬೇಂದ್ರೆಯವರು ಪರೀಕ್ಷಾ ಕೂತಾರೆ. ಬೇಂದ್ರೆಯವರು ಪರೀಕ್ಷಾ ಕೂತಾರೆ ಅಂತ ಕ್ವಶನ್ ಪೇಪರ್ ತಗೊಂಡ್ ಗೊತ್ತಿಲ್ಲ. ಬೇಂದ್ರೆಯವರ ಉತ್ತರ ಪತ್ರಿಕೆ ಅಂತ ಚೆಕ್ ಮಾಡೋಂಗ್ ಗೊತ್ತಿಲ್ಲ. ಆತದು ಪರೀಕ್ಷಾ ಕೂತ್ಮೇಲೆ ಉತ್ತರ ಅಂತ ಬರೀಬೇಕಲ್ಲ. ತಮ್ಮ ಕಾವ್ಯ ಸಂಕಲನಕ್ಕೆ ಯಾರೋ ಕೇಳಿದ ಪ್ರಶ್ನೆಗಳಿಗೆ ಬೇಂದ್ರೆ ಉತ್ತರ ಬರೆದ್ರು. ಬೇಂದ್ರೆ ಹೇಳಿದ್ರು, ಕಟಾಂಕಟಿ 30 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿ. ಬೇಂದ್ರೆ ಕೇವಲ 30 ಮಾರ್ಕ್ಸ್ ಕೊಟ್ಟು ಬೇಂದ್ರೆ ಅವರನ್ನು ಪಾಸ್ ಮಾಡಿದ್ದಾರೆ. ಬೇಂದ್ರೆ ಒಂದು ಮಾರ್ಕ್ ಕೆಳಗೆ ಬರೀತಾರೆ, ಮರಾಠಿಗಳು ಬರೋದಿದೆಲ್ಲ. ಇದೆಲ್ಲದರೊಳಗೆ ಕ್ವಶನ್ ಪೇಪರ್ ತಗೋಗ ನನ್ನ ಕವಿತೆಗಳ ಮೇಲೆ ಹೆಂಗ್ ಕ್ವಶನ್ ತೆಗಿಬೇಕಂತ ಗೊತ್ತಾಗ್ಲಿಲ್ವೋ, ಚೆಕ್ ಮಾಡೋವಾಗ ನಾ ಬರೆದ ಉತ್ತರ ಅರ್ಥ ಆಗ್ಲಿಲ್ವೋ, ಅಥವಾ ಅವರಿಬ್ಬರಿಗೂ ನ್ಯಾಯ ಒದಗಿಸುವ ಶಕ್ತಿ ನನ್ನಲ್ಲಿರಲಿಲ್ಲ. ಇದು ನಾವು ಗೊತ್ತಾಗ್ಲಿಲ್ಲ, ಯಾರು ಯಾರೇ ತಪ್ಪಾಗಿ ಅರ್ಥ ಆದ್ರೂ ತಿಳಿಯಲಿಲ್ಲ ಅಂತ ಬೇಂದ್ರೆ ಬರೀ. ಈ ಎರಡು ವಿಷಯಗಳನ್ನ ಅಂದ್ರೆ ಒಂದು ಪೀಠಿಕೆಯ ರೂಪದಲ್ಲಿ ನನ್ನ ಮೂಲ ವಿಷಯ ಬರ್ತೇನೆ. ಬೇಂದ್ರೆ ಈ ಶಬ್ದದ ಅರ್ಥ ದೇವಾಲಯಗಳಲ್ಲಿ ಋಗ್ವೇದದ ಮಂತ್ರಗಳನ್ನು ಪಠಿಸುವವರು. ಅವರ ಮೂಲ ಮಹಾರಾಷ್ಟ್ರದಲ್ಲಿ ಮೂಲವರು, ಕಳಸಿ ಅಂತ ಮೂಲದ ಅಲ್ಲಿಯವರವರು. ಅವರ ಹಿಂದಿನವರೆಲ್ಲ ಗುಡಿಯೊಳಗ ಋಗ್ವೇದದ ಮಂತ್ರಗಳನ್ನ ಪೂಜಾ ಮಾಡೋ ಕಾಲಕ್ಕೆ ಅಂತಿದ್ರು. ಅದಕ್ಕೆ ಬೇಂದ್ರೆ ಅಂತ ಯಾರ್ಯಾರು ಅಡ್ರೆಸ್ ಅದ ಪುಣೆದೊಳಗೆ ಇನ್ನೂ ಬೇರೆ ಬೇರೆ ಬೇಂದ್ರೆ ಮಂತ್ರ ಪಾಸಿ ಬೇಂದ್ರೆ ಇದ್ದಾರೆ. ಆ ಬೇಂದ್ರೆ ಶಬ್ದದ ಅರ್ಥ ದೇವಸ್ಥಾನಗಳಲ್ಲಿ ಋಗ್ವೇದದ ಮಂತ್ರಗಳನ್ನು ಪಠಿಸುವವರು. ಎರಡನೇದ್ದು, ಬೇಂದ್ರೆಯವರ ಒಂದು ವೈಶಿಷ್ಟ್ಯ ಅಂದ್ರೆ, ಅವರಿಗೆ ಜ್ಞಾನಪೀಠ ಸಿಕ್ಕದ್ದು ನಿಮ್ಗೆ ಗೊತ್ತದ. ಅವರ ಮಾತೃಭಾಷೆ ಮರಾಠಿ, ಬರೆದದ್ದು ಕನ್ನಡ. ಅವರ ಮರಾಠಿಯೊಳಗೂ ಕನ್ನಡದಷ್ಟೇ ಪರಿಮಾಣದ ಸಾಹಿತ್ಯ ಸೃಷ್ಟಿ ಮಾಡ್ಯಾರ. ಅದು ಯಾರಿಗೆ ಬಹಳ ಮಂದಿ ಗೊತ್ತಾಗಿಲ್ಲ. ಆದ್ರೆ ಒಂದು ಇತಿಹಾಸ, ತನ್ನದಲ್ಲದ ತನ್ನ ಮಾತೃಭಾಷೆ ಎಲ್ಲದ ಭಾಷೆಯಲ್ಲೇ ಸಾಹಿತ್ಯ ಸೃಷ್ಟಿ ಮಾಡಿ ಆ ಸಾಹಿತ್ಯ ಸೃಷ್ಟಿಗೆ ಜ್ಞಾನಪೀಠ ಪಡೆದವರು ಬೇಂದ್ರೆ ಒಬ್ಬರೇ. ಅಂದ್ರೆ ಒಬ್ಬರೇ ಅಂತ ನಾ ತಿಳ್ಕೊಂಡಿದ್ದೆ, ಅಂದ್ರೆ ಅವ್ರೊಬ್ಬರೇ ಏನೋ ಅಂತ. ಅದ್ರ ಮುಂದೆ ಮುಂದೆ ಹೋಗಿ ನೋಡಿದ್ರೆ ಗೊತ್ತಾದ್ರು, ಕಡಿಯವರು ಅವರೇ, ಮೊದಲನವರು ಅವರೇ. ಬೇರೆ ಭಾಷೆ ಮಾತೃಭಾಷೆ, ಇನ್ನೊಂದು ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿ ಮಾಡ್ತೀನಿ, ಅದಕ್ಕೆ ನಾ ಜ್ಞಾನಪೀಠ ತಗೋತೀನಿ ಅನ್ನೋರು ಇವರು. ಇದನ್ನು ಬೇಂದ್ರೆಯವರು ಅವತ್ತೇನು ನಮ್ಮ ಭಾಷಣ ಮಾಡಿದರು, ಅವರು ಹೇಳ್ಯಾರ. ಬಹುಶಃ ನನ್ನ ಮಾತೃಭಾಷೆ ಇದು ಅಲ್ಲ, ಕನ್ನಡ ಅಲ್ಲ, ಆದ್ರೆ ಅದನ್ನು ನನಗೆ ಜ್ಞಾನಪೀಠ ಕೊಟ್ಟಾರ ಅಂತ ಹೇಳ. ಇದೊಂದು ನೋಟೇಬಲ್, ನೋಡ್ಬೇಕಾದ. ಬೇಂದ್ರೆಯವರು ಧಾರವಾಡದಲ್ಲಿ ಹುಟ್ಟಿದರು. ಮುಂದೆ
23, 24, 25, 26 ಈ 4 ವರ್ಷ ಪುಣೆಗೆ ಬಂದು ಫರ್ಗ್ಯೂಸನ್ ಕಾಲೇಜಿನೊಳಗೆ ಡಿಗ್ರಿ ಮಾಡಿ. ಅಂದ್ರೆ 1896 ಹುಟ್ಟಿದವರು, 24, 25, 26 ಅಂದ್ರೆ ಅವ್ರಿಗೆ 30 ವರ್ಷ, 29, 30 ವರ್ಷ. ಆಗಲೇ ಅವರು ಕವಿತಾ ಬರೀಲಿಕ್ಕೆ ಶುರು ಮಾಡಿದ್ರು. ಒಂದು ನೋಟ್ಬುಕ್ನೊಳಗೆ ಕವಿತಾ ಬರ್ಕೊಂಡಿದ್ರು. ಅವರು ಎಂಥ ಕವಿತಾ ಇದ್ದು ಅನ್ನೋದನ್ನು ಬೇಂದ್ರೆನೇ ಹೇಳ್ತಾರೆ. ನಾನು ಸಂಸ್ಕೃತ ಕವಿತೆಗಳನ್ನು ಬರೆದಿದ್ದೆ, ಇಂಗ್ಲಿಷ್ ಕವಿತೆಗಳನ್ನು ಬರೆದಿದ್ದೆ, ಕನ್ನಡ ಕವಿತೆಗಳನ್ನು ಬರೆದಿದ್ದೆ, ಮರಾಠಿ ಕವಿತೆಗಳನ್ನು ಬರೆದಿದ್ದೆ. ಅವೆಲ್ಲ ಒಂದು ನೋಟ್ಬುಕ್ನಾಗಿ ಇತ್ತು. ಆ ನೋಟ್ಬುಕ್ ಒಂದು ಹೆಗಲೆ ಹಾಕಿ ಇಲ್ಲ, ಬೇಂದ್ರೆ ಅವರು ನೀವು ನೋಡಿದ್ರೆ ಗೊತ್ತಾಗ್ತದೆ. ಹೆಗಲೆ ಹಾಕಿ ಇಲ್ದಾಗ ಇಟ್ಕೊಂಡಿದ್ರು ಅವರು. ದಿನ ಕಾಲೇಜಿಗೆ ಹೋಗೋದು ಬರುವುದು. ಈ ಗದ್ದಲದೊಳಗೆ ಪುಣೆದೊಳಗೆ ಒಂದು ಮುಳಾಮುಠ ನದಿ ಇರ್ತದೆ. ಅದೊಂದು ದೊಡ್ಡ ಬ್ರಿಡ್ಜ್, ಈಗಾಗಿಲ್ಲ, ಬ್ರಿಡ್ಜ್ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಬೇಂದ್ರೆ. ಒಂದಿನ ಬೇಂದ್ರೆಯವರ ನಡಿಗೆನೂ ನಿಮ್ಗೆ ಅವರ ಡಾಕ್ಯುಮೆಂಟ್ರಿ ನೋಡಿದ್ರೆಲ್ಲ ಗೊತ್ತಾಗ್ತದೆ. ಹೋಗೋ ಒಂದು ಗದ್ದಲದ ಗಡಿಬಿಡಿಯೊಳಗೆ ಆ ಚೀಲ ಜಾರಿ ಆ ನದಿಯೊಳಗೆ ಬಿದ್ದು. ಬಿದ್ದಿಂದ ಏನಾಯ್ತು, ನೀರು ಬಹಳ ಹರಿತಿತ್ತು, ಆ ಚೀಲ ಹರ್ಕೊಂಡು ಹೋಗ್ಬಿಟ್ಟು. ಹಿಂಗಾಗಿ 24, 25, 26, 27 ಕಾಲದಲ್ಲೇ ಬರೆದ ಬೇಂದ್ರೆ ಕವಿತೆಗಳು ಲಭ್ಯ ಇಲ್ಲ. ನಮಗೆ ಶುರು ಆಗೋದೇ ಬೇಂದ್ರೆ ಬರೆದ 30ನೇ ಇಸ್ವಿಯ ಕಾಲದ ಕವಿತೆಗಳಿಂದ ಶುರು ಆಗ್ತವೆ. ಇದರಿಂದ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಬೇಂದ್ರೆ ಅವರು ರಾಮ್ಸನ್ ಅಂತ ಹೆಸರಲ್ಲೇ, ರಾಮಚಂದ್ರನ ಮಗ ಈ ಹೆಸರು ರಾಮ್ಸನ್ ಅನ್ನೋ ಹೆಸರಲ್ಲೇ ಇಂಗ್ಲಿಷ್ ಕವಿತಾ ಬರೆದದ್ದು. ಅದು ಒಂದು ಕವಿತಾನು ಇಂಗ್ಲಿಷ್ ಕವಿತಾನು ನಮ್ಮ ಕೈಗೊಳ್ಳೋದಿಲ್ಲ. ಯಾಕಂದ್ರೆ ಆ ನೋಟ್ಬುಕ್ಕೇ ಹಿಡಿದ್ರು ಬಿದ್ದು. ಅದು ಬೇಂದ್ರೆ ಜಾಸ್ತಿ ಮಾಡ್ತಿದ್ರು. ಯಾರು ಬಹಳ ದೊಡ್ಡ ವಿದ್ವಾಂಸ ಬಂದ ಕೂಡಲೇ ಸುಮ್ಮನೆ ಕೇಳೋದು, ನೀವು ರಾಮ್ಸನ್ ಅನ್ನೋ ಒಂದು ಕವಿತಾ ಬರ್ದ ಓದಿರೇನು ನೀವು? ಅವ್ರಿಗೇನು ಗಾಬರಿ, ರಾಮ್ಸನ್ ಗೊತ್ತಿಲ್ಲ ಅಂದ್ರೆ ಒಂದು ಅಪಮಾನ, ಗೊತ್ತದ ಅಂದ್ರೆ ರಾಮ್ಸನ್ ಕವಿನೇ ಇಲ್ಲ. ಹಿಂಗೆ ಬಹಳ ಕನ್ಫ್ಯೂಷನ್ ಮಾಡ್ತಿದ್ರು ಬೇಂದ್ರೆ ಅವರು ಅಂತ ಬರೀತಾರೆ. ಮುಂದೆ ಡಿಗ್ರಿ ತಗೊಂಡಿಂದ ಧಾರವಾಡಕ್ಕೆ ಬಂದರು. ನೌಕರಿ ಕರ್ನಾಟಕದೊಳಗೆ ಬೇಂದ್ರೆಯವರನ್ನ ಅಸಡ್ಡೆಯಿಂದ ನಡೆಸಿಕೊಂಡಷ್ಟು ಮಹಾರಾಷ್ಟ್ರದವರು ನಡೆಸಿಕೊಂಡಿಲ್ಲ. ಬೇಂದ್ರೆಯವರ ಕಾಕ ಒಬ್ಬರು ಪುಣೆದಾಗ ಶುಕ್ರವಾರ ಪೇಟೆದೊಳಗಿದ್ರು, ಬಂಡೋಪಂತ ಬೇಂದ್ರೆ. ಅವರಲ್ಲೇ ಬಂದಾಗೆಲ್ಲ ಅವ್ರ ಮನೆಗೆ ಇರ್ತಿದ್ರು. ಆ ಕಾಕಾನೇ ಸಾಧನಕೇರಿ ಒಳಗೆ ಒಂದು ಮನೆ ಕೊಡಿಸಿದ ಬೇಂದ್ರೆಯವರ ತಂದೆಗೆ, ರಾಮಚಂದ್ರ ಬೇಂದ್ರೆಯವರಿಗೆ. ಆ ಮನೆಯೇ ಅದು. ಇಲ್ಲಿ ಪುಣೆದಾಗ ಶುಕ್ರವಾರ ಪೇಟೆದಾಗ ಆ ಮನೆ ಒಳಗೆ ಒಂದು ಬೋರ್ಡ್ ಹಾಕಿ, ಪಾಪ ಮಹಾರಾಷ್ಟ್ರ ಸರ್ಕಾರದವರು ಎಷ್ಟು ಕಾಳಜಿ ಮಾಡ್ಯಾರಂದ್ರೆ, ಏತೆ ಕಾನಡಿತೈ ಮಹಾಕವಿ ಬೇಂದ್ರೆ ರಾಜಪೂತೆ. ನಾ ಬೇಂದ್ರೆ ಹುಟ್ಟಿದ ಕಾಮನಕಟ್ಟಿ ಒಳಗಿನ ಮನೆ ಯಾವುದು ಅಂತ ತಮಗೆ ಗೊತ್ತಿಲ್ಲ ಇವತ್ತು. ಅಂದ್ರೆ ರಕ್ಷಣೆ ಕೊಟ್ಟಿಲ್ಲ ಯಾವ ಸರ್ಕಾರದವರು. ಕನ್ನಡ ಸಂಸ್ಕೃತಿ ಅಕಾಡೆಮಿ, ಪರಿಷತ್ತು ಸಾವಿರ ಕೋಟಿ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಬೇಂದ್ರೆ ಹುಟ್ಟಿದ ಮನೆಗೆ ಇಲ್ಲಿ ಬೇಂದ್ರೆ ಹುಟ್ಟಿದ್ರು ಅಂತ ಬೋರ್ಡ್ ಹಾಕೋ ಯೋಗ್ಯತಾ ನಮಗೆ. ಅದು ಮಹಾರಾಷ್ಟ್ರದವ್ರು ಹಾಕ್ಯಾರ. ಈಗ ಯಾವಾಗ ಪುಣೆಗೆ ಬಂದು ಶುಕ್ರವಾರ ಪೇಟೆಯೊಳಗೆ ನೋಡ್ಬೋದು ನಾವು. ಮುಂದೆ 37ನೇ ಇಸ್ವಿಗೆ MA ಮಾಡಿದ್ರು. ನಾಗಳ ಹೇಳಿದಲ್ಲ, ಅವ್ರದೇ ಟೆಕ್ಸ್ಟ್ ಬುಕ್ಕಿಗೆ ಕಟಾನುಕಟಿ ಪರೀಕ್ಷಾ ಮಾರ್ಕ್ಸ್ ಪಾಸ್ ಆದರು. ಮುಂದೆ ಅವರಿಗೆ ಎಲ್ಲಿ ಹುಡುಕಿದರೂ ನೌಕರಿ ಸಿಗಲಿಲ್ಲ. ಕರ್ನಾಟಕದೊಳಗೆ ಸಿಗ್ತಿತ್ತು. ವಿದ್ಯಾಧಾಮ ಹೈಸ್ಕೂಲ್ ಸಮಿತಿ ಗದಗ 1 ವರ್ಷ ಮಾಡಿದ್ರು, ಮತ್ತೆಲ್ಲೋ ಒಂದು ಮಾಡಿದ್ರು. ಒಂದು ಸ್ಕೂಲ್ ಅವರು ಕಲಿತ ಸಾಲಿ ಅವ್ರು ಕೇಳಿದ್ರು ನೌಕರಿ ಕೊಡ್ರಿ ಅಂತ. ಬೇಕಾಗಿತ್ತು ಬೇಂದ್ರೆ ಅಂತ ಟೀಚರು. ಅವ್ರೇನು ಹೇಳಿದ್ರು, ನೀವು ಹಿಂದೆ ನರಬಲಿ ಅಂತ ಒಂದು ಕವಿತಾ ಬರ್ತಿದ್ರಿ, ಬ್ರಿಟಿಷರು ನಿಮ್ಮನ್ನು ಜೈಲಿಗೆ ಹಾಕಿದ್ರು, ಜೈಲಿಗೆ. ನಾ ಬರ್ದದ್ದು ತಪ್ಪಾತು ಅಂತ ಹೇಳಿ ನೀವು ಬರೆದು ಕೊಡ್ರಿ, ನಿಮ್ಮನ್ನು ನೌಕರಿ ತಗೋತೀವಿ. ಬೇಂದ್ರೆ ಅಂದ್ರೆ ನಾವು ಬರೆದು ಕೊಡುವುದಿಲ್ಲ. ಯಾಕಂದ್ರೆ ನರಬಲಿ ಕವಿತಾ ನಾನು ಬ್ರಿಟಿಷರ ಸಲುವಾಗಿ ಬರ್ದದ್ದೇ ಅಲ್ಲ, ಅಂದ್ರೆ ಬೇರೆ ಉದ್ದೇಶಕ್ಕಾಗಿ ಬರ್ತೀನಿ, ಅದು ಅರ್ಥ ಬೇರೆ ಅದ, ನೀವು ತಪ್ಪು ತಿಳ್ಕೊಂಡಿರಿ ಅಂತೇಳಿ ಬರೆದು ಕೊಡಲಿಲ್ಲ, ನೌಕರಿ ಸಿಗಲಿಲ್ಲ. ಹಿಂಗೆ ಗುದ್ದಾಡ್ಕೋತ ಕಡೆಗೆ 44ನೇ ಇಸ್ವಿ ಒಳಗೆ ಸೊಲ್ಲಾಪುರದೊಳಗೆ ದಯಾನಂದ ಕಾಲೇಜಿನೊಳಗೆ ಅವರನ್ನ ಕನ್ನಡ ವಿಭಾಗದ ಮುಖ್ಯಸ್ಥರು ಅಂತ ನೌಕರಿ ತಗೊಂಡ್ರು. ಅಲ್ಲಿ ಏನು ಸೊಲ್ಲಾಪುರ ಬಂದ್ರು, ಅಲ್ಲೇ 12 ವರ್ಷ ಕೆಲಸ ಮಾಡಿ. ಯಾಕಂದ್ರೆ 12 ವರ್ಷಕ್ಕೆ 60 ವರ್ಷ ಆದವರಿಗೆ ರಿಟೈರ್ ಆಗಬೇಕ. ಈ 12 ವರ್ಷ ಏನು ಸೊಲ್ಲಾಪುರದಾಗಿದ್ರು ಅಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿ. ಅಂದ್ರೆ ಮರಾಠಿ ಒಳಗೆ ಗಟ್ಟಿಮುಟ್ಟು ಕೂತು ಮಾಡಲ್ಲ. ಅವರು ರೈಲ್ವೆ ಸ್ಟೇಷನ್ ಸೊಲ್ಲಾಪುರದಾಗ ಹಿಂದೆ ನೀಲಾನಗರಿ ಅಂತದ, ಇವಾಗ ನಮ್ಮ ಜಯನಗರ ಇದ್ದಂಗೆ ನೀಲಾನಗರಿ ಅಂತ ಅಲ್ಲೊಂದು ಮನೆ ಬಾಡಿಗೆ ಇಡು. ಆ ಮನೆ ಬಾಡಿಗೆ ಕಂಪೌಂಡಿಗೆ ಹತ್ತಿ ಸುಮೇರ್ ಚಂದ್ ಜೈನ್ ಅಂತ ಒಬ್ಬ ಶ್ರೀಮಂತ, ಬಹಳ ದೊಡ್ಡ ಶ್ರೀಮಂತರು. ಆದ್ರೆ ಆ ಮನುಷ್ಯ ತತ್ವಜ್ಞಾನ, ಕಾವ್ಯ, ನಾಟಕ ಎಲ್ಲ ಅಧ್ಯಯನ ಮಾಡಿ 8 ಪುಸ್ತಕ ಬರ್ತಾರೆ ಅವರು, ಜೈನ್ ಫಿಲಾಸಫಿನ. ಸುಮೇರ್ ಚಂದ್ರ ಜೈನ್ ಅವರಿಗೆ ಬೇಂದ್ರೆಗೆ ಪರಿಚಯ ಆಯಿತು. ದಿನ ಬೇಂದ್ರೆಯವ್ರ ಜೋಡಿ ಮಾತಾಡೋದು. ಮತ್ತೆ ಅದೇ ಅರವಿಂದರು ತತ್ವಜ್ಞಾನ, ಜೀವನದ ದುಃಖವನ್ನು ನಿವಾರಿಸೋದು ಹೆಂಗೆ, ಕಾವ್ಯ ಜೀವನಕ್ಕೆ ಏನು ಮಾಡ್ತದೆ ಕೆಲಸ, ಜೈನ್ ಫಿಲಾಸಫಿ ಏನು ಹೇಳ್ತದೆ, ಮಾಧವ ಫಿಲಾಸಫಿ ಏನು ಹೇಳ್ತದೆ, ಶರಣರು ಏನು ಹೇಳ್ತಾರೆ, ಇದೇ ಗುದ್ದಾಟ ಬಹಳ ಪ್ರೀತಿಯಿಂದ ಬೆಳೆದು. ಅವ್ರು ಮರಾಠಿಯೊಳಗೂ ಬರೆದದ್ದನ್ನು ನೋಡಿ ಒಂದು 4-5 ಕವಿತಾ ಎಲ್ಲ ಬರ್ತಿದ್ರು
ಸುಮೇರ್ ಚಂದ್ರ ಜೈನ್ ಏನಂದ್ರು, ಮತ್ತು ಇಷ್ಟು ನಿಮ್ಗೆ ಅದ್ಭುತವಾಗಿ ಮರಾಠಿಗಳು ಬರೀಲಿಕ್ಕೆ ಬರ್ತದ, ಕಂಟಿನ್ಯೂಸ್ ಮರಾಠಿಗಳು ಬರೆಯೋದನ್ನು ಶುರು ಮಾಡಿ ನೀವು ಅಂತ. ಬರೀತೀನಿ, ನಾ ಬರದೇ ಇರ್ತೇನೆ, ಬರೀತೀರಿ ಒಂದೆರಡು ಲೇಖನಗಳನ್ನು ಬರೆದು. ಸುಮೇರ್ ಚಂದ್ರ ಜೈನ್ ಏನಂದ್ರು, ಹಿಂಗಾದ್ರೆ ಆಗುದಿಲ್ಲ, ಒಂದು ಪತ್ರಿಕೆ ತೆಗೆಯೋದು, ಮರಾಠಿ ಪತ್ರಿಕೆ. ಆ ಪತ್ರಿಕೆ ಹೆಂಗೆ ಅನ್ಅಫಿಷಿಯಲಿ ಬೇಂದ್ರೆ ಸಂಪಾದಕರು, ಯಾಕಂದ್ರೆ ಅವ್ರು ಟೀಚರ್ ಬೇರೆ, ಅವ್ರನ್ನ ಸಂಪಾದಕರನ್ನ ಹಾಕೊಳ್ಳಿ ಬರಂಗಿಲ್ಲ. ಇಬ್ರು ಅವೆಲ್ಲ ತಿಂಗಳ ಹೋಗ್ಬೇಕಲ್ಲ ಪತ್ರಿಕೆ. ಅದಕ್ಕೆ ಧಿಸೀಕರ್ ಮತ್ತು ಅಕೋಳೇಕರ್ ಅಂತ ಇಬ್ಬರನ್ನ ಕ್ಲಾರ್ಕ್ ನೇಮಿಸಿದ್ರು. ಬೇಂದ್ರೆ ಹೆಂಗ ಅನ್ಅಥರೈಸ್ಡ್ ಸಂಪಾದಕ, ಅಂದ್ರೆ ಲೇಖನಗಳನ್ನ ಎಲ್ಲಿಂದ ತರಿಸ್ಬೇಕು, ಯಾರು ಬರಿಬೇಕು, ಹೆಂಗೆ ಅದನ್ನೆಲ್ಲ ನಿರ್ಣಯ ಮಾಡೋರು ಅವರೇ. ಸನ್ಮತಿ ಅಂತ ಒಂದು ಪತ್ರಿಕೆ 1950 ಆಗಸ್ಟ್ 15ನೇ ದಿನ ಸೊಲ್ಲಾಪುರದಲ್ಲಿ ಬಿಡುಗಡೆ ಆಯ್ತು. ಅದರೊಳಗೆ ಏನು ಬೇಂದ್ರೆ ಬರೀಲಿಕ್ಕತ್ರು, ಫಸ್ಟ್ ಟೈಮ್ ಅವರಿಗೆ ಬಹಳ ಹುರುಪಿ, ಅಂದ್ರೆ ತಮ್ಮದೇ ಪತ್ರಿಕೆ ಇರೋವಾಗ ಬೇಕಾದಷ್ಟು ಚಂದಾಗಿ ಬರ್ತದೆ. ಆ ಪತ್ರಿಕೆ ಈಗೂ ಬರ್ತದೆ, ಸನ್ಮತಿ ಮರಾಠಿ ಒಳಗೆ ಜೈನ ಪತ್ರಿಕೆ, ನನಗೂ ಬರ್ತದೆ, ನಾ ಆವಾಗ ಹೋಗಿ. ಆ ಪತ್ರಿಕೆ ಆವಾಗ ಸೊಲ್ಲಾಪುರದಲ್ಲಿ ಪ್ರಿಂಟ್ ಆಗ್ತಿತ್ತು. ಮುಂದೆ ಅದೇನೇನೋ ಬದಲಿಯಾಗಿ ಕೊಲ್ಹಾಪುರದಿಂದ ಬರ್ತದೆ. ಮುಂದೆ ಈಗ ಅಲ್ಲಿ ಕೊಲ್ಹಾಪುರ ಮಿಲದ ನಡುವ ಕುಂಭೋಜ್ ಅಂತ ಒಂದು ಊರದ, ಆ ಕುಂಭೋಜ ಬಾಹುಬಲಿ ಅಂತ ಒಂದು ಊರದ, ಅಲ್ಲಿ ಏನ್ ಮಾಡೋದ 10 ಎಕರೆ ಸುಮೇರ್ ಚಂದ್ರ ಜೈನ್ರೆ ಜಮೀನ್ ತಗೊಂಡು ಒಂದು ಜೈನ ಯೂನಿವರ್ಸಿಟಿ ಮಾಡಿಬಿಟ್ಟಾರೆ. ಒಂದು ದೊಡ್ಡ ಬಾಹುಬಲಿ ಮೂರ್ತಿ ನಿರ್ಮಿಸ್ಯಾರ. ಅದಕ್ಕೆ ಅಲ್ಲಿಂದ ಬರಕತ್ತೈತಿ. ಆಗ ಒಂದು ಅನುಕೂಲ ಅಂದ್ರೆ ಎಲ್ಲಾ ಸನ್ಮತಿಯ ಸಂಚಿಕೆಗಳನ್ನು ವರ್ಷ ಬೈಂಡ್ ಮಾಡಿ ಆ ಕುಂಭೋಜ ಬಾಹುಬಲಿ ಕಾಲೇಜ್ಗಳು ಬಹಳ ಚಂದಾಗಿ ಇಟ್ಟಾರೆ. ಹಿಂಗಾಗಿ ಬೇಂದ್ರೆ ಅವರು ಸನ್ಮತಿಗಳಿಗೆ ಏನು ಬರ್ದಾರ ಅಂತ ನಿಮ್ಗೆ ತಿಳಿಬೇಕಂದ್ರೆ ಬಹಳ ರಿಸೋರ್ಸ್ ಹೋಗ್ಬೋದು. ನಾ ಮಾಡಿದ್ದು ಅದಕ್ಕೆ. ಅಲ್ಲೇ ಸನ್ಮತಿ ಪತ್ರಿಕೆಯ ಮೂಲಕ ಮರಾಠಿಯೊಳಗೆ ಬೇಂದ್ರೆ ಬಹಳಷ್ಟು ಬರದು, ಯಾಕಂದ್ರೆ ಅವ್ರದೇ ಪತ್ರಿಕೆಯಲ್ಲಿ ಇಟ್ಟು ಬಹಳ ಅದ್ಭುತವಾಗಿ ಬರ್ತದೆ. ಇದರ ಮುಂದಿನ ಒಂದು ಮಜಾ ಏನಾತಂದ್ರೆ 56ಕ್ಕೆ ರಿಟೈರ್ ಆದ್ರು ಅವರು. ನಾನು ಬಿಟ್ರು ಬೇಂದ್ರೆ ಬರುವಾಗ ಸುಮೇರ್ ಚಂದ್ರ ಜೈನ್ ಹೇಳಿದ್ರು, ನಮ್ಮ ಸನ್ಮತಿ ಪತ್ರಿಕೆಗೆ ಒಂದು ಏನು ಸಂದೇಶ ಕೊಟ್ಟು ಹೋಗ್ಲಿ ಅಂತ. ಆ ಸಂದೇಶವನ್ನು ಮರಾಠಿ ಲೇಖನ ಮಾಡ್ಯಾರ ಬೇಂದ್ರೆ. ಸನ್ಮತಿ ಪತ್ರಿಕೆಯ माझा अंतिम संदेश ಯಾರು ಪುಟ ಅದ, ಎಷ್ಟು ಅದ್ಭುತ ಸಂದೇಶ. ಅವೆಲ್ಲ ಕನ್ನಡ ಬರಬೇಕು, ನಾನು ಮಾಡ್ಲಿಕ್ಕತ್ತೀನಿ ಎಲ್ಲ. ಆ ಪತ್ರಿಕೆಗಳಿಗೆ ಆ ಸಂದೇಶವನ್ನು ಕೊಟ್ಟು ಬಂದರು. 56, 58, 59ಕ್ಕೆ ಏನಾದ್ರು ಜೈನ್ ಅವರು ಯಾವುದೋ ಕೆಲಸಕ್ಕೆ ಹುಬ್ಬಳ್ಳಿ ಬಂದರು. ಅವರು ವ್ಯಾಪಾರ ಉದ್ಯೋಗ ಇರ್ಬೇಕು, ಏನಾದ್ರೆ ಒಂದು ವಾರ ಹುಬ್ಬಳ್ಳಿಯಾಗಿದ್ದರು. ಪ್ರತಿ ದಿವಸ ಮುಂಜಾನೆ 8 ಗಂಟೆಗೆ ಕಾರ್ ಬೇಂದ್ರೆ ಅವ್ರ ಮನೆಗೆ ಬರೋರು ಸುಮೇರ್ ಚಂದ್ರ ಜೈನ್ ಬಂದು ಬರ್ರಿ ಮತ್ತೆ ನಮಸ್ಕಾರ ಮಾತಾಡೋದು. ಆದ್ರೆ 8-9 ದಿನ 2 ತಾಸು ಬೇಂದ್ರೆಯವರ ಜೋಡಿ ಸುಮೇರ್ ಚಂದ್ರ ಜೈನ್ ಮಾತಾಡ್ಯಾರ. ಆ ಮಾತುಗಳು ಎಂದೂ ಹಾರಟಲ್ಲ. ಅವ್ರು ಪ್ಲಾನ್ ಮಾಡ್ಕೊಂಡೇ ಬರ್ತಿದ್ರು. ಇವತ್ತು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಬೇಂದ್ರೆ. ಅದು ಎಷ್ಟು ಅದ್ಭುತವ. ಆ 9 ದಿನ ನಾ ಏನೇನು ಮಾತಾಡಿದೆ ಅನ್ನೋದನ್ನ 9 ಆರ್ಟಿಕಲ್ ಮಾಡ್ಯಾರ ಸುಮೇರ್ ಚಂದ್ರ ಜೈನ್. ನಾ ಏನು ಕೇಳಿದೆ, ಬೇಂದ್ರೆ ಏನು ಉತ್ತರ ಹೇಳಿದ್ರು, ಆ 9 ಆರ್ಟಿಕಲ್ ಸನ್ಮತಿ ಬರ್ತವೆ. ಅವನ್ನ ತಗೊಂಡು ಬಂದು ಸಂಪೂರ್ಣ ಅನುವಾದ ಮಾಡಿ ಆ ಅನುವಾದಗಳ ಪುಸ್ತಕ ಆಗಿದೆ, ಕನ್ನಡಕ್ಕೂ ತಂದ. ಆ ಅನುವಾದ ಆ ಸುಮೇರ್ ಚಂದ್ರ ಜೈನರ ಜೋಡಿ ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕದ ಜೋಡಿ ಅವರ ರಿಲೇಷನ್ ಹೆಂಗಿತ್ತು ಅಂದ್ರೆ, ಒಂದು ದಿವಸ ಮುಂಜಾನೆ ಸುಮೇರ್ ಚಂದ್ರ ಜೈನರು ಬಂದಾರ ಕಾರಣ, ಬೇಂದ್ರೆ ಹೊರಗೆ ಕೂತಾರ ಸಾಧನಕೇರಿ ಒಳಗೆ. ಬರೀ ಭಾಳ ಯೋಗ್ಯ ವೇಳಾಗಿ ಬಂದ್ರಿ ಮರಾಠಿಗಳು ಬೇಂದ್ರೆ ಹೇಳ್ಯಾರ. ಸುಮೇರ್ ಚಂದ್ರ ಜೈನರು ಏನಂದಾರೆ, ಅವರು ಅಂದ್ರೆ ಹರಟಿಲ್ಲ, ವ್ಯಾಳ್ಯ ಯೋಗ್ಯನೇ ಇರ್ತದೆ, ನಾವು ಅಯೋಗ್ಯ ಕೆಲಸ ಮಾಡಿ ವ್ಯಾಳ್ಯ ಅಯೋಗ್ಯದಂತೀವಿ. ಇದು ಸುಮೇರ್ ಚಂದ್ರ ಜೈನರು ಬೇಂದ್ರೆ ಕೊಟ್ಟು ಉತ್ತರ. ಬೇಂದ್ರೆ ಹೇಳಿದ್ರಂತ, जैन तुम्ही फार तरकट होत आहे. हा काय हरकत नाही, तरकट व्हा पण तर्क दुष्ट होऊ नका. ತರ್ಕದಿಂದ ನೀವು ಬೇಕಾದಷ್ಟು ಮುಂದೆ ಹೋಗ್ರಿ, ಆದರೆ ತರ್ಕದಿಂದ ದುಷ್ಟ ಕೆಲಸ ಮಾಡ್ರಿ, ಅದಕ್ಕೆ ನೀವು ಮಾಡ್ರಿ ಅಂತ ಹೇಳಿ ಅಷ್ಟೊಂದಕ್ಕೆ ಯಾರೋ ಚಹಾ ತಂದು ಕೊಟ್ಟಾರ. ಮನೆಯಿಂದ ಚಹಾ ಆಗಿರ್ಬೇಕು, ಮತ್ತೆ ಇವರು ಬಂದಾರ ಅಂದ್ಮೇಲೆ ಎಲ್ಲರೂ ಚಹಾ ಕೊಟ್ಟಾರ, ಹೊರಗೆ ಕೂತಾರ. ನಾನು ನಿಮಗೆ ಯಾಕೆ ಸರಿಯಾದ ಯೋಗ್ಯ ವೇಳೆಗೆ ಬಂದೆ ಅಂತ ಹೇಳಿದೆ ಅನ್ನೋದು ನಿಮ್ಗೆ ಈಗ ಗೊತ್ತಾಗಿದೆ. ಚಹಾ ಬಂತು ತಕ್ಷಣ ಜೈನರ ಪ್ರಶ್ನೆ, ಚಹಾದ ರುಚಿ ಹೆಂಗ ನಮಗೆ ತಕ್ಷಣ ತಿಳಿಯುತ್ತದೆ, ಹಂಗ ಈ ಯೋಗ್ಯ ವೇಳೆ ಅನ್ನೋ ಶಬ್ದದ ಅರ್ಥ ತಿಳಿಯುವುದಿಲ್ಲ. ಅದಕ್ಕೆ ಬೇಂದ್ರೆ ಹೇಳಿದ, ತಿಳಿಯುವುದಿಲ್ಲೋ ಜೈನ್, ಯೋಗ್ಯ ವೇಳೆ ಅನ್ನೋ ಶಬ್ದದ ಅರ್ಥ ನಿಮಗೆ ತಿಳಿಯುವುದಿಲ್ಲ. ಯಾಕಂದ್ರೆ ಯೋಗ್ಯ ಈ ಶಬ್ದ ಎಲ್ಲಿಂದ ಬಂತು? ಯೋಗಿಗಳಿಂದ ಬಂತು. ಯೋಗಿಗಳು ಮಾಡುವ ಎಲ್ಲ ಕೆಲಸವೂ ಯೋಗ್ಯ ಕೆಲಸ, ಯೋಗ್ಯ ವೇಳೆ. ನಾವು ಭೋಗಿಗಳು, ಯೋಗಿಗಳ ಕೆಲಸ ಭೋಗಿಗಳಿಗೆ ತಿಳಿಯುವುದು.
ಇದು ಬೇಂದ್ರೆ ಕೊಟ್ಟ ಉತ್ತರ. ಇಲ್ಲಿಂದ ಆ ದಿನದ ಚರ್ಚೆ ಶುರು ಆಗ್ತದೆ. ನಾ ಯಾಕೆ ಹೇಳ್ತೆ ಅಂದ್ರೆ ಆ 9 ಜೈನರ ಜೋಡಿ ಏನು ಅವ್ರು ಮಾತಾಡ್ಯಾರ, ಅದ್ಭುತವಾದ ಲೇಖನಗಳು, ಮರಾಠಿ ಜೊತೆಗೆ ಬೇಂದ್ರೆ ಎಷ್ಟು ಲಿಂಕ್ಡಿಂಗ್ ಇದ್ರು ಅನ್ನೋದು ಗೊತ್ತಿದೆ. ಮುಂದೆ ಪುಣೆಯದಾಗಿದ್ದಾಗ ಬೇಂದ್ರೆ ಅವರಿಗೆ ಒಬ್ಬ ಫ್ರೆಂಡ್ ಇತ್ತು, ದಾಮೋದರ ಗೋವಿಂದ ದೇಶಪಾಂಡೆ. ಅವರು ಬೇಂದ್ರೆ ಅವ್ರನ್ನ ಗುರುಗಳಂತ ಹೇಳ್ತಿದ್ರು. ಅದೆಷ್ಟು ಮಜಾ ಅದಂದ್ರೆ ಅವರು ಸ್ವತಃ ಕಥೆ ಕಾದಂಬರಿ ಬರೀತಿದ್ರು. ದಾಮೋದರ ದೇಶಪಾಂಡೆ ಅವರ ತಿಳ್ಕೊಂಡು 10 ವರ್ಷ ಆಗಿ ನಮ್ಮನೆ. ಅವ್ರ ಮಿಸ್ಸಸ್ ಇದ್ದಾರೆ ಪುಣೆದಾಗ, ಹುಡುದಾಗ. ಅವ್ರ ಮಗಳು ಚಿತ್ರಾ ಜೋಶಿ ಅಂತ ಬರೀತಾರೆ. ಅವರ ಅಳಿಯ ಆಸ್ಟ್ರೇಲಿಯಾದಾಗಿದ್ದಾರೆ. ನಮ್ಮನೆ ನಾ ಪುಣೆದಾಗ ಒಂದು ಭಾಷಣ ಮಾಡಿದ್ದೆ ಜನವರಿ 31 ಬೇಂದ್ರೆ ಅವ್ರ ಬಗ್ಗೆನೆ. ಅವ್ರನ್ನ ಬಂದಿದ್ರು, ಅವರು ಬಂದು ಎಲ್ಲ ಮಾತಾಡಿದ್ರು. ನಾನು ನೀವು ಎಲ್ಲಿ ನಿಮ್ಮ ಗಂಡ ಆಸ್ಟ್ರೇಲಿಯಾದಲ್ಲ ಮತ್ತೆ ಹೆಂಗ್ರಿ ಅಂದ್ರೆ, ನನ್ನ ತಾಯಿ ನೋಡ್ಕೊಳಿಕ್ಕೆ ಯಾರಿಲ್ಲ, ತಾಯಿ 92 ವರ್ಷ ನಾ ಇಲ್ಲೇ ಇದ್ದೀನಿ. ಪ್ರೀತಿ, ಗೌರವ, ಮನುಷ್ಯ, ಕರ್ತವ್ಯ ಇದೆಲ್ಲ ಗೊತ್ತಿದ್ದ ಮನುಷ್ಯ. ಮುಂದೆ ಆ ದಾಗೋ ದೇಶಪಾಂಡೆ ಅವರಿಗೆ ಬೇಂದ್ರೆಯವರ ದಾಗೋ ದೇಶಪಾಂಡೆ ಅವರ ಕಾವ್ಯನಾಮ ಸಿನಿಕ್. ಸಿನಿಕ್ ಅನ್ನೋ ಕಾವ್ಯನಾಮದಿಂದ ಕಥೆ ಕಾದಂಬರಿ ಬರ್ತಾರೆ. ಬೇಂದ್ರೆಯವರಿಗೆ ಎಂದರೆ ಸಿನಿಕ್ ಜೋಡಿ ಸ್ನೇಹ ಆಗೋದು ಸಾಧ್ಯತೆ. ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಬರೆದ ಮನುಷ್ಯರ ಸಿನಿಕ್ ಅನ್ನುವ ಕಾವ್ಯನಾಮ ಇದ್ದ ಮನುಷ್ಯ ಫ್ರೆಂಡ್. ಆದ್ರೆ ಯಾಕಂದ್ರೆ ಅವರಿಬ್ರು ನಡುವೆ ಸಂಬಂಧ ಹೆಂಗಿತ್ತು ಅಂದ್ರೆ, ಸಿನಿಕ್ ಇದ್ದವಾಗ ತಾನು ಸಿನಿಕ್ ಇರಬಾರ್ದಿತ್ತು ಇದ್ದೀನಿ ಅನ್ನೋ ಕಾನ್ಸಿಯಸ್ ಇತ್ತು. ಬೇಂದ್ರೆ ಸದಾ ಕಾಲವೂ ಬೇಡ, ಹಂಗೆ ತಿಳಿಯೇ ಬೇಡ ಅಂತ ಹೇಳೋದು, ಇವಾಗ 108 ಪ್ರಶ್ನೆ ಕೇಳೋದು, ಅವ್ರು 108 ಉತ್ತರ ಹೇಳೋದು, ಇದೇನು ಒಂದು ದೊಡ್ಡ ಸಂಬಂಧ ಇತ್ತು ದಾಗೋ ದೇಶಪಾಂಡೆ ಜೋಡಿ. ಆ ಸಂಬಂಧದ ಅನೇಕ ವಿವರಗಳು ಕೂಡ ದಾಗೋ ದೇಶಪಾಂಡೆ ಅನೇಕ ಲೇಖನಗಳನ್ನು ಬರೆದರು ಬೇಂದ್ರೆಯವರ ಬಗ್ಗೆ. ಆ ಲೇಖನಗಳನ್ನು ತಗೊಂಡು ನಾನು ಕನ್ನಡಕ್ಕೆ ಅನುವಾದ ಮಾಡೇನೆ, ಅದು ಪುಸ್ತಕಗಳು ಬರ್ತದೆ. ದಾಗೋ ದೇಶಪಾಂಡೆ ಅವರಿಗೆ ನನ್ನ ಪರಿಚಯ ಆಯಿತು. ನಾವು ಕುರ್ತೋಳಿಗೆ ಹೋಗಿದ್ದೆ, ಅವ್ರ ಮನೆಗೆ ಹೋದೆ, ಅವ್ರ ಮೆಸೇಜ್ ಸಿಕ್ತು. ನಾನು ಬೇಂದ್ರೆ ಅಂತ ಇನ್ನ तुम्हाला ಬೇಂದ್ರೆ ಏಟು ಹೋದ तुमचं घराला ಅಂತ ಇನ್ನ ನಾನು ಮಾತಾಡ್ಲಿಕ್ಕತ್ತೀನಿ. ಅವ್ರು ಎಷ್ಟು ಹುಚ್ಚನಾಗಿ ಮಾತಾಡ್ಲಿಕ್ಕತ್ರು. आहे ಬೇಂದ್ರೆ ಮಹಾನ್ ಯೋಗಿ ಆಗೈತೆ ಅಂದ್ರೆ, ಅವ್ರಿಗೆ ಆರೋಗ್ಯ ಸರಿ 88 ವರ್ಷ ಇತ್ತಾವಾಗ ಭಾಳ ಮಾತಾಡ್ಲಿಕ್ಕತ್ರು. ಅವ್ರ ಮನೆಯವ್ರು ಏನಂದ್ರು, ಸರ ಬೇಂದ್ರೆ ಬಗ್ಗೆ ಮಾತಾಡಬೇಡ್ರಿ, ಅವ್ರಿಗೆ ಏನಾಗ್ಬಿಡ್ತದೆ, ಉದ್ವೇಗ ಹೆಚ್ಚಾಗ್ತದೆ, ಆರೋಗ್ಯ ಸರಿ ಇಲ್ಲ ಅವರು, ಅದಕ್ಕೆ ಬೇಂದ್ರೆ ಬಗ್ಗೆ ಮಾತಾಡಬೇಡ್ರಿ ದಾಗೋನ್ ಜೋಡಿ ಬಿಟ್ಟು ಹಂಗೆ ಸಮಾಪನ ಮಾಡಿದೆ. ಮುಂದೆ 2 ಸಲ ಹೋಗಿದ್ದೆ. ದಾಗೋ ದೇಶಪಾಂಡೆ ಏನಂದ್ರು, ಬೇಂದ್ರೆ ಅವರು ನಾನು ಬರೆದ ಪತ್ರವ, ಭಾಳ ಪತ್ರವ, ಆ ಪತ್ರ ನಾ ಇಟ್ಕೊಂಡು ಏನು ಮಾಡಿ ಅಂತೇಳಿ ಅಷ್ಟು ಪತ್ರಗಳನ್ನು ನನಗೆ ಕೊಟ್ಟರು. ಇಡೀ ಫೈಲ್ ಬೇಂದ್ರೆ ಅವರು ದಾಗೋ ದೇಶಪಾಂಡೆಗೆ ಬರೆದ ಎಲ್ಲ ಮರಾಠಿ ಪತ್ರಗಳನ್ನು ನನಗೆ ಕೊಟ್ಟರು. ತಗೊಂಡು ಬಂದೆ. ಚಂದ ಪತ್ರವ. ಆ ಪತ್ರಗಳು ಏನು ಅಂತ ಹೇಳಲಿಕ್ಕೆ ಒಂದು ಸೆಷನ್ನೇ ಸಾರಲ್ಲ, ಅಷ್ಟು ಚಂದ ಬರ್ತದೆ. ಆ ದಾಗೋ ದೇಶಪಾಂಡೆ ಮುಂದೆ ಏನು ಮಾಡಿದರು, ಬೇಂದ್ರೆ ಅವರು ಬರೆದ ಎಲ್ಲ ಮರಾಠಿ ಲೇಖನಗಳು, ಎಲ್ಲ ಮರಾಠಿ ಕವಿತೆಗಳನ್ನು ಕೂಡಿ ಒಂದು ಪುಸ್ತಕ ಮಾಡಿದರು. ಅವರೇ ಮಟ್ಟ ಮೂಲ ಮಾಡಿದವರು ಅವರೇ. ಸಂವಾದ ಅಂತ ಪುಸ್ತಕ 1965 ಪ್ರಿಂಟ್ ಮಾಡಿದರು. ನಿಮ್ಮ ಪಾಪ್ಯುಲರ್ ಪ್ರಕಾಶನದ ಕಟ್ಕೊಳ್ಳೋದ್ರೆ ಮಾಡಿದ್ರಿ, ಮುಂಬೈ ಒಳಗೆ ಮಾಡಿದರು. 65 ಈಗೂ ಬರ್ತಾರೆ. ನಚಿ ಕೇಳ್ಕರ್ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ಅದ ಈ ಮಹಾರಾಷ್ಟ್ರದೊಳಗೆ, ಅದು ಈಗೂ ಅದ ಕಾಣ್ತದೆ ನನಗನ್ಸೋ ಮಟ್ಟಿಗೆ. ಆ ಪ್ರಶಸ್ತಿ, ಆ ಸಂವಾದ ಪುಸ್ತಕ 65 ಇಸ್ವಿಗೆ ಬಂತಲ್ಲ, ನಾವು ಒಳ್ಳೆಯ ಪುಸ್ತಕ ಅದ. ಈಗ ನಿಮಗದು ನೋಡ್ಲಿಕ್ಕೆ ಹಳೆ ಮನೆ ಮಂಜಾಗ ಸಿಗ್ತದೆ. ನನ್ನ ಕಡೆ ಕಾಪಿ ಅದ, ಇಲ್ಲಿ ಮುಂಬೈ ಮರಾಠಿ ಗ್ರಂಥ ಸಂಗ್ರಹಾಲಯದೊಳಗೆ ಚಂದ್ರಕಾಂತ್ ಗುಂಜಾಳ್ ಅಂತಿದ್ದಾರೆ, ಅವ್ರ ಕಡೆ ಪುಸ್ತಕ ಅದ. ಮುಂಬೈ ಮರಾಠಿ ಗ್ರಂಥ ಸಂಗ್ರಹಾಲಯದೊಳಗೆ ಅದ. ಏಷ್ಯಾಟಿಕ್ ಲೈಬ್ರರಿ ಒಳಗೆ ಇರಬೇಕು, ಬಹುಶಃ ಮರಾಠಿ ಡಿಪಾರ್ಟ್ಮೆಂಟ್ನೊಳಗೂ ಇರಬೇಕು. ಇವು ಬಹಳ ಅದ್ಭುತ. ಈ ರೀತಿ ದಾಗೋ ದೇಶಪಾಂಡೆ ಅವರ ಜೊತೆಗಿನ ಸಂಬಂಧ. ದಾಗೋ ದೇಶಪಾಂಡೆ ಬರೆದ 12 ಮರಾಠಿ ಲೇಖನಗಳು ಬೇಂದ್ರೆ ಬಗ್ಗೆ, ಅವೆಲ್ಲಾನು ನಾನು ಕನ್ನಡಕ್ಕೆ ಮಾಡಿದ್ದೀನಿ. ಹಲವಾರು ಪುಸ್ತಕ ಆಗಿದೆ. ಅದು ಒಂದು ಬಹಳ ದೊಡ್ಡ. ಅವ್ರು ಏನು ಮಾಡ್ಯಾರ ದಾಗೋ ದೇಶಪಾಂಡೆ, ಒಂದು ಹಾಳಿ ಒಳಗೆ ಅದು ತಾವೇ ಮಾಡಿದ ಅನೇಕ ಲೇಖನಗಳನ್ನು ಬೇಂದ್ರೆಯವ್ರ ಜೊತೆಗೆ ಅಲ್ಲಿ ಏನು ಉಳಕ್ ಅಂತ ಒಂದು ದೊಡ್ಡ ಮುನ್ನುಡಿ ಬರ್ತಾರೆ. ಅದ್ರೊಳಗೆ ಅದನ್ನು ಬರೆದಿಲ್ಲ, ಅದನ್ನು ಬೇರೆ ಇಟ್ಕೊಂಡಾರ. ಆದ್ನೊಳಗೆ ಏನು ಮಾಡ್ಯಾರ, ಒಂದೊಂದು ಘಟನಾ ಬೇಂದ್ರೆಯವ್ರು ನನಗೆ ಇವತ್ತು ಹಿಂಗೆ ಭೇಟಿ ಆದ್ರು ಹಿಂಗೆ ಆಯ್ತು. ಪಾಯಿಂಟ್ 2, ಬೇಂದ್ರೆ ಇವತ್ತು ಹಿಂಗೆ ಭೇಟಿ ಆದ್ರು ನಾ ಹಿಂಗೆ ಮಾತಾಡಿದೆ ಹಿಂಗಾದ. ಇಂಥ ಟಿಪ್ಪಣಿಗಳನ್ನು ಮಾಡಿದಾಗ ಒಂದು 2 ಪುಟ ಅವು ಎಲ್ಲೂ ಪ್ರಿಂಟ್ ಆಗಿಲ್ಲ. ಟಿಪ್ಪಣಿಗಳು ಬಹಳ ಚಂದ, ಬಹಳ ಚಂದ. ಅಂದರೆ ಬೇಂದ್ರೆಯವರು ಕನ್ನಡದ ಲೇಖಕರ ಜೋಡಿ ಬಹಳ ಬಿಚ್ಚ ಮನಸ್ಸಿನಿಂದ ಏನು ಹೇಳಿಲ್ಲ. ಮರಾಠಿ ಮಂದಿ ಮುಂದೆ ಬಹಳ ಹೇಳಿ, ಯಾಕೆ ಹಿಂಗೆ ಹೇಳಿದ್ರು ಅನ್ನೋದನ್ನ ನಾ ಕಡೆಗೆ ಹೇಳ್ತೀನಿ. ಅದರ ಪ್ರಶ್ನೆ ಏನದ ಅಂದ್ರೆ, ಒಂದು ದಿವಸ ಹೇಳ್ತಾರೆ ದಾಗೋ ದೇಶಪಾಂಡೆ ಹೇಳ್ತಾರೆ, ಒಂದು ದಿವಸ ಪುಣೆದೊಳಗೆ ನಾನು ಬೇಂದ್ರೆ ಮಾತಾಡ್ಬೇಕು
ಯಾರೋ ಒಬ್ಬ ಹೆಣ್ಮಕ್ಳು ಬಂದು, ಇಲ್ಲ ನಿಮ್ದು ಹುಬ್ಬಳ್ಳಿ ಅವ ವಾರದಾಗ 3 ಸಾರಿ ಬಂದು ಹೋಗವ, ಇದನ್ನ ನಾವು ಡಾನ್ಸ್ ಮಾಡೀವಿ, ನಾಳೆ ಬಂದು ನೀವು ನೋಡ್ಬೇಕು ಅಂತ ಬೇಂದ್ರೆ ಅವ್ರು ಹೇಳಿದ್ರು. ಬೇಂದ್ರೆದಾಗ ಹೋಗೋಣ ನಡಿ ಬಾಬು, ಮತ್ತೇನು ಡಾನ್ಸ್ ಮಾಡ್ಯಾರ ಹೋಗೋಣ ಹೋದ್ವಿ. ಅದು ಏನಾಗಿತ್ತು ಅಂದ್ರೆ, ಈ ತಮಾಷಾ ಆಡೋ ಮಂದಿ ಅದಕ್ಕೊಂದು ಮಿಸ್ಇಂಟರ್ಪ್ರಿಟೇಷನ್ ಮಾಡಿ ಟು ಸಮ್ ಎಕ್ಸ್ಟೆಂಟ್ ಅದಕ್ಕೆ ಅಸಹ್ಯ ಆಗೋ ರೀತಿಯೊಳಗೆ ಡಾನ್ಸ್. ಬೇಂದ್ರೆ ಅವರಿಗೆ ಸಿಟ್ಟು ಬಂತು, ಅಸಹ್ಯ ಅನಿಸ್ತು. ಏನ್ ಮಾಡೋದು? ಹುಬ್ಬಳ್ಳಿಯ ಕವಿತಾ ಕನ್ನಡಕ್ಕೆ ಮಾಡಿಕೊಟ್ಟವ್ರು ಬೇಂದ್ರೆ, ಇದು ಮರಾಠಿ ಮಾಡಿಕೊಟ್ಟವ್ರು ಬೇಂದ್ರೆ ಅವರೇ. ಆದ್ರೆ ಅದನ್ನು ತಪ್ಪಾಗಿ ಅವ್ರು ಡಾನ್ಸ್ ಮಾಡಿ ಯಾಕೋ ಕೇಳಿದ್ರಂತ, ನಿಮ್ಗೆ ಸಿಟ್ಟು ಭಾಳ ಬಂದಿದ್ರೆ ಈ ಹುಬ್ಬಳ್ಳಿಯ ಭಾಳ ತಪ್ಪು ಮಾಡ್ಯಾರ ಇವರು, ಮತ್ತೆ ಏನು ಮಾಡೋದು? ನಿಮ್ಗೆ ಹೇಳರೆ ಮಾಡಬೇಕು, ಕೇಳರೆ ಮಾಡಬೇಕು, ಏನೂ ಮಾಡಿಲ್ಲ. ಇಲ್ಲದಾಗೋ ನನಗೆ ಭಾಳ ಸಿಟ್ಟು ಬಂದಿದ್ದು ಜೊತೆಗೆ ಅಂದರೆ, ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿ ಅವ, ಇದು ನಾನು ಸುಮ್ಮನೆ ಬರೆದ ಕವಿತಾ ಅಲ್ಲ. ಅದು ಏನು ಅಂದರೆ, ನಾನು ಮುಂದೊಂದು ದಿನ ಒಂದು ನಾಟಕ ಬರೀತೀನಿ ಹುಬ್ಬಳ್ಳಿ ಅವ. ಆ ನಾಟಕದೊಳಗೆ ಒಬ್ಬ ಹುಚ್ಚಿ ಹಾಡು ಹಾಡಿ ಬೇಂದ್ರೆ ಅವರ ನೀವು ಸಂದರ್ಭ ಸೂಚಿ, ಕಾವ್ಯ ಸಂದರ್ಭ ಸೂಚಿ ನೋಡಿದ್ರೆ, ನಾನು ಬರೆದ ಅಲಿಖಿತ ನಾಟಕದೊಳಗಿನ ಹಾಡು ಇದು ಅಂತ ಒಂದು 3-4 ಹಾಡು ತೆಕ್ಕ. ಮಾಯಾ ಕಿನ್ನರಿ, ಮರಳ ಮಾಡಾಕ ಹೋಗಿ ಮರಳ ಸಿದ್ಧನ ನಾಡಿ ಮರಳಾಗಿ ಆಡುವ ಜಂಗಮ ಜಗ, ಇದು ಮಾಯಾ ಕಿನ್ನರಿ ಅಂತ ಅವ್ರು ಬರೀಬೇಕಾದ ನಾಟಕದೊಳಗಿನ ಹಾಡದು. ಆ ನಾಟಕ ಬರೀಲಿಲ್ಲ. ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ, ಇದು ನಾನು ತಲೆದಂಡ ಅಂತ ನಾಟಕ ಬರೀಬೇಕಾಗಿತ್ತು, ಅದ್ರೊಳಗಿನ ಹಾಡಿದು ಅಂತಂತಾರೆ. ತಲೆದಂಡ ಬರೀಲಿಲ್ಲ, ಕನ್ನಡ ಬರ್ತದೆ. ಅಂದ್ರೆ ನಾಟಕ ಯಾವುದೋ ನಾಟಕವನ್ನ ಕಲ್ಪಿಸಿಕೊಂಡು ಆ ನಾಟಕದೊಳಗೆ ಈ ಪಾತ್ರ ಈ ಹಾಡು ಹಾಡ್ತದಂತ ಹಾಡು ಬರಬೇಕು, ನಾಟಕ ಬರೀಲಿಲ್ಲ. ಹಂಗ ಹುಬ್ಬಳ್ಳಿ ಅಮ್ಮ ನಾಟಕದೊಳಗಿನ ಒಬ್ಬ ಹುಚ್ಚಿ ಹಾಡು ಹಾಡಿ, ಆ ಹಾಡು ಯಾವಾಗ ಹಾಡ್ತಾಳಕಿ ಅದ್ರಲ್ಲಿ ಏನಾಗ್ತದ ಅಂತ ಒಂದು ದೃಶ್ಯವನ್ನು ಹೇಳ್ಯಾರ ಬೇಂದ್ರೆ. ಸುಮ್ಮನೆ ನಾಟಕ ಬರ್ದಿಲ್ಲ. ಒಬ್ಬ ಬಹಳ ದೊಡ್ಡ ನಾಟಕದೊಳಗೆ ಒಬ್ಬ ದೊಡ್ಡ ಈ ಕಾರ್ಮಿಕ ಮುಖಂಡ, ಪ್ರಾಮಾಣಿಕ ಆಕ್ಸನ ತತ್ವವನ್ನು ನಂಬಿದವ. ಈ ಜನರ ಶೋಷಣೆ ತಪ್ಪಬೇಕು, ಜಗತ್ತಿನ ದುಃಖ ತಪ್ಪಬೇಕು, ಎಲ್ಲರ ಜೀವನ ಸುಖಮಯ ಆಗಬೇಕು, ಶೋಷಣೆ ಇರಬಾರದು, ಇದರ ಸಲುವಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟಂಥ ಒಬ್ಬ ಕಾರ್ಮಿಕ. ಅವತ್ತೊಂದು ದಿವಸ ಮೀಟಿಂಗ್ ಆಗೋದದ, ಎಲ್ಲೋ ಒಂದು ಫ್ಯಾಕ್ಟ್ರಿ ಒಳಗೆ ಏನೋ ದಾಂಧಲೆ ಆಗೋದದ, ಸರ್ಕಾರ ಬಂದದ, ಆಮೇಲೆ ಪೊಲೀಸರು ಬಂದಾರ. ಕಾರ್ಮಿಕರ ಪರವಾಗಿ ಸಭೆಯೊಳಗೆ ಹೊಂಟಾನ. ಏನೋ ಅವ ಹೇಳ್ತಾನಂತ ಆ ನಾಟಕದೊಳಗೆ, ಒಂದು 4-5 ಇವತ್ತು ಹಣ ಬೀಳ್ತಾವೆ ಇವತ್ತು, ಯಾಕಂದ್ರೆ ಕಾಂಪ್ರಮೈಸ್ ಸರಳ ಆಗೋದಿಲ್ಲ. ಇವಾಗ ಟೆನ್ಷನ್. ಅಷ್ಟು ಜೀವನದ ಪ್ರೀತಿಯ ಒಂದು ಮುಖವನ್ನ ಇಟ್ಟುಕೊಂಡು ಹೊಂಟಾಗ ಧಾರವಾಡದವ್ರು ಬಂದು ಸರ್ಕಲ್ ಬಂತು, ನಿಂದಿರ್ಬೇಕಾದ ಅವ ಸ್ಕೂಟರು ನಿಂತು, ಆ ಸರ್ಕಲಿನ ಮಗ್ಲ ಆ ಚೌಕಿನ ಒಬ್ಬ ಹುಚ್ಚು ಹೆಣ್ಮಗಳು, ಹರಿದ ಸೀರೆ ಹೆಣ್ಮಗಳು ಹಾಡ್ತಿದ್ಲು. ಮತ್ತೆ ನಿಂದಿರ್ಬೇಕಲ್ಲ, ಲೈಟ್ ಬರ್ತನಕ ಆ ಹಾಡು ಕೇಳಿದ ಅವ. ಆಕಿ ಹಾಡು ಮುಗಿಸಿ, ನಾ ಇನ್ನೊಂದು ಹಾಡು ಏನಿದನ್ನ ಅಂತ ಅವ್ನು ಕೇಳಿದ್ರು. ಅವ ಹಾಡು ಅಂತ ಆ ಲೈಟ್ ಬಂದು ಅವ್ನು ಹೋಗ್ಲಿಲ್ಲ. ಆ ಹಾಡು ಕೇಳ್ಕೊತೀನಿ ಅಂತ 1 ಮಿನಿಟು. ಆಕೆ ಕೈಯಾಗ ಒಂದು ಚೀಟಿ ಇತ್ತು, ಚೀಟಿ ಒಳಗೆ ಹಾಡು ಬರ್ಕೊಂಡಿದ್ಲು ಆಕೆ. ಆ ಚೀಟಿ ಇವ್ ಕೊಟ್ಟರು, ವಿಚಾರ ಮಾಡಿ ಇಷ್ಟೇ ಅಂತ. ಇಷ್ಟಕ್ಕೆ ಆ ಹಾಡು ಬರ್ತದೆ ಹುಬ್ಬಳ್ಳಿ ಅವ. ಅಂದರೆ ಈ ಇಡೀ ದೃಶ್ಯದ ಹಿಂದೆ ಒಂದು ಸೂಕ್ಷ್ಮ ವಿಷಯ ಇದೆ. ಏನು ಅಂದರೆ, ಜಗತ್ತು ಸುಂದರವಾಗಿ ಅನ್ಲಿಕ್ಕೆ ಮಾಡುವ ಅಂತರಂಗದ ಪ್ರಯತ್ನ ಮುಖ್ಯನೋ ಬಹಿರಂಗದ ಪ್ರಯತ್ನ ಮುಖ್ಯನೋ ಅನ್ನೋದು ಎಲ್ಲ ಚಿಂತಕರ ಎಲ್ಲ ಕಾಲದ ದೊಡ್ಡ ಸಮಸ್ಯೆ. ಅದನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಆ ಹಾಡು ಬರ್ತೀನಿ, ಆ ದೃಶ್ಯ ಬರ್ತೀನಿ, ಅಕ್ಕ ಬರಲಿಲ್ಲ. ನಾ ಇದನ್ನು ಯಾಕೆ ಹೇಳಿಕತ್ತೀನಿ ಅಂದರೆ, ಮರಾಠಿ ದಾಗೋ ದೇಶಪಾಂಡೆಗೆ ಹೇಳಿದ ಈ ಮಾತನ್ನ ಬೇಂದ್ರೆ ಮೃತಕೋಟಿಗೆ ಹೇಳಿಲ್ಲ, ಅಮೂಲ್ಗೆ ಹೇಳಿಲ್ಲ, ಪುಣೇಕರ್ಗೆ ಹೇಳಿಲ್ಲ, ಗೋಕಾಕರಿಗೆ ಹೇಳಿಲ್ಲ, ಮುಗುಳಿಯವ್ರಿಗೆ ಹೇಳಿಲ್ಲ. ಇವರೆಲ್ಲ ಅವ್ರಿಗೆ ಅಂತರಂಗದ ಸ್ನೇಹಿತರು, ಮಧುರಚಂದ್ರಕ್ಕೆ ಹೇಳಿಲ್ಲ. ಹಿಂಗೆ ಬೇಂದ್ರೆ ಮರಾಠಿ ಜನರಿಗೆ ಬಹಳ ಬಹಳ ಬೇಕಾದವರು. ಅಂದ್ರೆ ಬೇಕಾದವರು ಅಂದ್ರೆ ಅವ್ರನ್ನ ತಿಳ್ಕೊಂಡವರಿದ್ರು. ಅಷ್ಟನ್ನು ಕನ್ನಡದೊಳಗೆ ವಿಮರ್ಶಕರ ಮುಂದೆ ಬೇಂದ್ರೆ ಇರ್ತಿದ್ರು. ಮುಂದೆ ಮಜಾ ಏನಾಯ್ತು ಅಂದ್ರೆ, ದಾಗೋ ದೇಶಪಾಂಡೆ ಅವರ ಜೊತೆಗಿನ ಸಂಬಂಧ ಸಾಕಷ್ಟು ಮುಂದುವರಿಯಿತು, ಸಾಕಷ್ಟು ಗಾಢವಾದ. ಬೇಂದ್ರೆ ಮಹಾರಾಷ್ಟ್ರದವರು ಅನೇಕ ಉಪನ್ಯಾಸಗಳನ್ನು ಮಾಡಿದರು. ಎಷ್ಟು ಅದ್ಭುತ ಉಪನ್ಯಾಸಗಳನ್ನು ಮಾಡ್ಯಾರ ಅವರು ಮರಾಠಿ ಒಳಗೆ. 1960 ಅವಾಗೆ ಇಲ್ಲೇ ಕೇಂದ್ರ ಸರ್ಕಾರದೊಳಗೊಬ್ಬರು ಪುರುಷೋತ್ತಮ ಮಂಗೇಶ್ ಲಾಡ್ ಅಂತ ಮಂತ್ರಿ ಇದ್ದಾರೆ. ಅವರು ಆಕಾಶವಾಣಿ ಮಂತ್ರಿಗಳಿದ್ದರು ಅಂತ ಬರೀತಾರೆ. ಆಕಾಶವಾಣಿಯವರು ಉಪನ್ಯಾಸ ಮಾಡಿ ಅದನ್ನೇನೋ ಪ್ರಿಂಟ್ ಮಾಡೋದಿಲ್ಲ, ಅದನ್ನು ಪ್ರಿಂಟ್ ಮಾಡ್ಯಾರ. ಅವರು ಬೇಂದ್ರೆ ಮಾಡಿದ ಯಾಕೆ ಮಾಡ್ಯಾರೋ ಅದು ನನಗೂ ಗೊತ್ತಿಲ್ಲ, ನನಗೆ ಯಾಕೆ ಸಿಕ್ತು ಅನ್ನೋದು ನನಗೆ ಗೊತ್ತಿಲ್ಲ. ವಿಚಿತ್ರ ಹಂಗೆ ಸಿಕ್ತದೆ. ವಿಠಲ್ ಸಂಪ್ರದಾಯ
ಕಲ್ಟ್ ಆಫ್ ವಿಠಲ್ ಇದು ವಿಷಯ. 2 ದಿನ ಆಕಾಶವಾಣಿಯವರು ಭಾಷಣ. ಯಾಕಂದ್ರೆ ಲಾಡ್ ಅವರು ಆಕಾಶವಾಣಿ ಮಂತ್ರಿ ಇದ್ರು, ತೀರ್ಕೊಂಡ್ರವರು. ಲಾಡ್ ಸ್ಮಾರಕ ವ್ಯಾಖ್ಯಾನಮಾಲಾ ಅಂತ ಮಾಡಿದ್ರು ಆಕಾಶವಾಣಿಯವರು. ಒಂದು 10 ವರ್ಷ ನಡೀತಾರೆ. 3ನೇ ವರ್ಷ ಬೇಂದ್ರೆ ಅವರನ್ನು ಕರೆದು ಕಲ್ಟ್ ಆಫ್ ವಿಠಲ್ ಅಂತ ಮಾತಾಡಿ ವಿಠಲ್ ಸಂಪ್ರದಾಯ 2 ದಿನ ಭಾಷಣ ಮಾಡ್ಯಾರ ಮರಾಠಿ ಒಳಗೆ. ಅದನ್ನು ಆಕಾಶವಾಣಿಯವರು ಪ್ರಿಂಟ್ ಮಾಡ್ಯಾರ. ಅದನ್ನು ಪೂರ್ತಿ ಕನ್ನಡಕ್ಕೆ ನಾವು ಮಾಡಿದ್ವಿ. ಮುಂದೆ 1963 ಶಿಕ್ಷಣ ಪ್ರಸಾರ ಸಮಿತಿ ಅಂತ ಪುಣೆದಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿದ್ದದೆ. ಇವತ್ತೇನು ಪುಣೆದಾಗ ದೊಡ್ಡ ದೊಡ್ಡ ಕಾಲೇಜ್ ಅವ ಅವೆಲ್ಲ ಶಿಕ್ಷಣ ಪ್ರಸಾರ ಸಮಿತಿಯ ಸೆಂಟರ್ದಾಗ ಅವರು 1947 ಕೌಶಿಕ ವ್ಯಾಖ್ಯಾನಮಾಲಾ ಅಂತ ಶುರು ಮಾಡಿದರು. ಅಂದ್ರೆ ವ್ಯಾಖ್ಯಾನಗಳನ್ನ ಮಾಡಿಸೋದು ಪ್ರತಿ ವರ್ಷ. ಮಜಾ ಅದ. ಆ ವ್ಯಾಖ್ಯಾನದ ಅಜೆಂಡಾ ಏನು ಅಂದ್ರೆ ಮಾಡ್ತಾ ಇರೋದು ಜ್ಞಾನೇಶ್ವರಿ, ಭಗವದ್ಗೀತಾ ಇವೆರಡನ್ನ ಬಿಟ್ಟರೆ ಬೇರೆ ಯಾವ ವಿಷಯದ ಬಗೆಗೂ ಉಪನ್ಯಾಸ ಮಾಡಿಸಂಗಿಲ್ಲ. ಅಂದ್ರೆ ಬೇಕಾದಂತ ವಿಷಯದ ಬಗ್ಗೆ ಎಲ್ಲ ಪ್ರತಿ ವರ್ಷ ಯಾವ್ದ್ರ ಅದೇ ವಿಷಯ. ಐದರ್ ವೇದಗಳು, ಉಪನಿಷತ್ತು, ಇಲ್ಲ ಅಂದ್ರೆ ಜ್ಞಾನೇಶ್ವರಿ, ಇದ್ರ ಬಗ್ಗೆ ಭಾಷಣ ಮಾಡಬೇಕು. ಈ ಒಂದು ಸ್ಟ್ರಿಕ್ಟ್ ಆದ ರೀತಿಯೊಳಗೆ 1963 ಪುಣೆದೊಳಗೆ ಬೇಂದ್ರೆಯವರು ಸಂತ ಮಹಾಂತಾತ ಪೂರ್ಣಶಂಭು ವಿಠಲ್ ಅಂತ ಒಂದು 3 ದಿನ ಭಾಷಣ ಮಾಡಿದ್ರು. ಅವ್ರು ಪ್ರಿಂಟು ಮಾಡಿದ್ರು. ಆ ವಿಠಲ್ ಸಂಪ್ರದಾಯ ಸಂತ ಮಹಾಂತಾತ ಪೂರ್ಣಶಂಭು ವಿಠಲ್ ಅಂದ್ರೆ ವಿಠಲ ಅನ್ನುವ ಕಾನ್ಸೆಪ್ಟಿನ ಬಗ್ಗೆ ಬೇಂದ್ರೆಯವರು ಮಾಡಿದ ಅಪೂರ್ವವಾದ 5 ದಿನಗಳ ಭಾಷಣ. ಅದನ್ನು ಅಷ್ಟೂ ತಗೊಂಡು ಕನ್ನಡಕ್ಕೆ ಮಾಡಿ ನಾನೊಂದು ಪುಸ್ತಕ ಮಾಡಿ ಅವಿಭಕ್ತ. ಇದು ವಿಠಲ ಸಂಪ್ರದಾಯದ ವಿಠಲನ ಬಗ್ಗೆ, ಪಂಢರಪುರದ ವಿಠಲನ ಬಗ್ಗೆ ಬೇಂದ್ರೆಯವರು ಮಾಡಿದ ಮರಾಠಿ ಭಾಷಣಗಳ ಕನ್ನಡ ಬಹಳ ಮಾತಾಡ್ಯಾರ. ಅದನ್ನ ನನಗ ಸಿಕ್ಕದ್ದೇ ವಿಚಿತ್ರ. ಯಾರ್ಯಾರೋ ತಂದು ಕೊಟ್ಟರು. ನನ್ನ ಮರಾಠಿ ಲೇಖಕರ ಬಗ್ಗೆ ನನಗೆ ಇರುವಷ್ಟು ಗೌರವ ಕನ್ನಡ ಲೇಖಕರ ಬಗ್ಗೆ ಇಲ್ಲ. ಯಾಕಂದ್ರೆ ಎಷ್ಟು ನನಗೆ ಅವ್ರು ಯಾರಂತ ಮುಖ ಸಹಿತ ನೋಡಿಲ್ಲ. ಅವ್ರನ್ನ ಬರೀ ಒಂದು ಮೆಸೇಜ್ ಕಳಿಸಿದ್ರೆ 1 ವರ್ಷದ ಮೇಲೆ ಸುಮಾರು ಹೇ ಪಾಯ್ದೆ ಹೋಗ್ತಾನೆ ಧಂಜು ಬಡ್ತಾರೆ ತುಮಿ ಹೇ ಬಗ ಕಳಿಸ್ಯಾರ ನನಗೆ. ಅವ್ರು ಯಾರಂತ ಗೊತ್ತಿಲ್ಲ ನನಗೆ ಇವತ್ತಿಗೂ. ಅವ್ರ ಅನುವಾದಗಳನ್ನು ಮಾಡಿದ್ರು. ಇದೆಲ್ಲ ನಾನು ನಿಮಗೆ ಹೇಳಿದ ಮೇಲೆ ನೀವು ಒಂದು ಪ್ರಶ್ನೆ ನನಗೆ ನೀವು ಕೇಳಬೇಕು. ಅತ್ರಪ್ಪ ನೀವೆಲ್ಲ ಬೇಂದ್ರೆಯವರು, ದಾಬು ದೇಶಪಾಂಡೆನ ಭೇಟಿ ಆದರು, ರಾಮ್ ಪೂಜಾರಿನ ಭೇಟಿ ಆದರು, ಅವ್ರನ್ನ ಭೇಟಿ ಆದರು ಎಲ್ಲ ಹೇಳಿದ್ರಿ. ಬೇಂದ್ರೆಯವರಿಗೆ ಕುಮಾರ ಗಂಧರ್ವರ ಜೋಡಿನೂ ಬಹಳ ಸ್ನೇಹ ಇತ್ತು, ಅತ್ಯಂತ ಸ್ನೇಹ ಇತ್ತು. ಅಂದರೆ ಸಾಹಿತ್ಯದ ಸ್ನೇಹ ಅಂದರೆ ರಾತ್ರಿ ಇಬ್ರು ಕೂಡಿ ಪಾರ್ಟಿ ಮಾಡೋಣ ಅಂತಲ್ಲ. ಆ ಕುಮಾರ ಗಂಧರ್ವರು ಬೇಂದ್ರೆಯವರ ಜೊತೆಗಿನ ಸಂಬಂಧ ಹೆಂಗಿತ್ತು ಅಂದರೆ, ಕುಮಾರ ಗಂಧರ್ವರು ಪ್ರತಿ ಸಲ ಬೇಂದ್ರೆಯವ್ರಿಗೆ ಹೇಳೋರು, ನೀವು ಅಕ್ಕಲ್ಕೋಟ್ ಮಹಾರಾಜರ ಕಡೆ ಹೋಗ್ತೀರಿ, ಇಲ್ಲಿ ಅಕ್ಕಲ್ಕೋಟ್ ಅಂತಲ್ಲ ಗುಲ್ಬರ್ಗ ಅಂದರೆ ಹೋಗ್ತೀರಿ, ನನಗೊಮ್ಮೆ ನಾನು ಕರ್ಕೊಂಡು ಹೋಗ್ರಿ, ನಮಸ್ಕಾರ ಮಾಡಿ ಬರ್ತೇನೆ ಆ ಪಾಲುಕಾಕ ಅಂತ ಹೇಳೋರು. ಗದ್ದಲದಾಗ ನಾವು ಸಂಗೀತಕ್ಕೆ ಸೋಲಾಪುರಕ್ಕೆ ಬಂದ್ರೆ 1 ದಿನ ಇದ್ದು ಹೋಗ್ಬಿಡ ಅವರು. ಇವ್ರನ್ನ ಕರ್ಕೊಂಡು ಹೋಗುದು ಹೆಂಗೆ? 1 ದಿನ 2-3 ದಿನ ಇದ್ರು ಕುಮಾರ ಗಂಧರ್ವರು ಸೋಲಾಪುರ. ಈ ಸಲ ಹೋಗೋದೇ ಅಕ್ಕಲ್ಕೋಟಕ್ಕೆ ಅಂತ ಹೇಳಿ ಇದ್ರೆ ಹೋಗೋಣ, ಇಬ್ರು ಕೂಡ ಹೋಗೋಣ, ನಿಮಗೆ ನನಗೂ ಪರಿಚಯ ಅದಕ್ಕೆ ಹೋಗೋಣ. ಅವ್ರು ಏನು ಮಾಡ್ಯಾರ, ಆ ಸ್ವಾಮಿಗಳಿಗೆ ಒಂದು ಏನೋ ಮೆಸೇಜ್ ಕಳ್ಸ್ಯಾರ, ನಾಳೆ ಕುಮಾರ ಗಂಧರ್ವರು ನಾವು ನಿಮ್ಮ ದರ್ಶನಕ್ಕೆ ಬರ್ತೀವಿ ಇಷ್ಟೇ. ಮುಂಜಾನೆ ಸಿಕ್ಕಲು ಒಂದು ಕಾರ್ ಮಾಡ್ಕೊಂಡು ಹೋಗ್ಯಾರ. ಅಲ್ಲಿ ಏನಾಗಿದೆ, ಅಕ್ಕಲ್ಕೋಟ ಮಹಾರಾಜರ ಇದ್ರೊಳಗೆ ಗುಡಿ ಒಳಗೆ ಬೋರ್ಡ್ ಆಗಿಬಿಟ್ಟ, ಇವತ್ತು ಕುಮಾರ ಗಂಧರ್ವರು ಬರ್ತಾರೆ, ಅವರು ಸಂತರ 4-5 ಅಭಂಗಗಳನ್ನು ಹಾಡ್ತಾರೆ. ಇವನು ಹೇಳಿಲ್ಲ ಕೇಳಿಲ್ಲ. ಅಲ್ಲಿ ಹೋದ್ಮೇಲೆ ಗಂಧರ್ವರು ನೋಡಿ बेंद्रे हे काय आहे मी काय संगीतकार म्हणून आले नाही आहे ಅಂತ ಅವ್ರು ಹೇಳ್ತಾರೆ. ಅವ್ರಿಗೂ ಗೊತ್ತಿಲ್ಲ ಬೇಂದ್ರೆ ಅವರಿಗೆ. ಹೋದ್ರು, ಒಳಗೆ ಹೋದ್ರು, ಸ್ವಾಮಿಗಳು ಬೇಕಾದ್ರು, ನಮಸ್ಕಾರ ಮಾಡಿದ್ರು, ಉದುಂಬರ ಗಿಡ ಅಂತ ನಮಸ್ಕಾರ ಮಾಡಿದ್ರು. ಬಂದ ಮೇಲೆ ಎಲ್ಲ ಮಂದಿ ಕೂಡಿ ಒಂದು ಹಾಡು ಹಾಡಿ ಕುಮಾರ ಗಂಧರ್ವರು ಹೇಳಿದ್ರು, ಸಂಗೀತಗಾರಿಗೆ ನೀವು ಬೇಕಾದಾಗ ಬಂದು ಕೂತು ಹಾಡು ಹಾಡಿದ್ರೆ ಹಾಡಲಿಕ್ಕೆ ಬಿಡುವುದಿಲ್ಲ, ಸಾಧ್ಯ ಇಲ್ಲ. ಮುಂದೆ ಬೇಂದ್ರೆ ಅವ್ರಿಗೆ ಏನು ಹತ್ತಿದ್ರು, ಹೇಳ್ರಿ ಮತ್ತು ನಿಮಗೆಲ್ಲ ಬೇಕಾದವರು ಕುಮಾರ ಗಂಧರ್ವರು ಹಾಡು ಅಂತ ಹೇಳಿದೆ. ಬೇಂದ್ರೆ ಹೇಳ್ತಾರೆ, ಯಾವ ಕವಿಗೂ ಕವಿತಾ ಬರೆದು ಕೊಡುವಂತ ಕೇಳಬೇಡ್ರಿ, ಹೇಳಕ್ರಿ. ಯಾವ ಸಂಗೀತಗಾರಿಗೂ ಬಂದು ಸಂಗೀತ ಹಾಡ್ರಿ ಅಂತ ಬೇಡ್ರಿ, ಯಾಕಂದ್ರೆ ಅದಕ್ಕೆ ರಿಯಾಜ್ ಮಾಡ್ಬೇಕು. ಕವಿಗೋಷ್ಠಿ ಒಳಗೆ ಕವಿತಾ ಓದುವ ಕವಿನೂ ಮನೆಯೊಳಗೆ ರಿಯಾಜ್ ಮಾಡ್ಕೊಂಡು ಹೋಗ್ಬೇಕು. ಅದು ನಿಜವಾದ ಕವಿಗೋಷ್ಠಿಗೆ ಹೋಗುವ ರೀತಿ. ಹಾಡೆಲ್ಲ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರು. ಮುಂದೊಮ್ಮೆ ಬೇಂದ್ರೆ ಅವರೇನು 75 ವಯಸ್ಸಾದ್ರು. 75 ಅಂದ್ರೆ ಅವ್ರಿಗೆ ಅವಾಗ 72ನೇ ಇಸ್ವಿ. ಅದು ಸೊಲ್ಲಾಪುರದ ಎಲ್ಲ ಮಂದಿ ಕೂಡಿ ಅವ್ರಿಗೊಂದು ಸಂಭಾವನಾ ಗ್ರಂಥ ಮಾಡಿದ್ರು ಮರಾಠಿ ಒಳಗೆ, ಗೌರವಿಕಾ. ಅದು ಅಂತ 3 ಪುಟದ ಅಲ್ಲಿ ಎಲ್ಲ ಮಂದಿ ಕೂಡಿ ಬೇಂದ್ರೆ ಬಗ್ಗೆ ಒಂದೊಂದು ಲೇಖನ ಬರೆದಾರ. ಆ ಗೌರವಿಕಾದ ಎಲ್ಲಾ ಲೇಖನಗಳನ್ನ ಪೂರ್ತಿ ಕನ್ನಡಕ್ಕೆ ನಾ ಮಾಡಿದ್ದೆ. ದುರ್ವಾಂಕುರ ಗೌರವಿಕಾದೊಳಗಿನ ಎಲ್ಲಾ ಲೇಖನಗಳು ಬೇಂದ್ರೆ ಬಗ್ಗೆ ಮರಾಠಿ ಲೇಖಕರು ಬರೆದ ಲೇಖನ ಕುಮಾರ ಗಂಧರ್ವರಿಗೂ ಕೇಳ್ಯಾರ.
ಅಲ್ರಿ ಮತ್ತೆ ನಿಮ್ಗೆ ಬೇಂದ್ರೆ ಬಹಳ ಬೇಕಾದವ, ಒಂದು ಲೇಖನ ಬರೆದು ಕೊಟ್ರಲ್ಲ ಗೌರವಿಕಾಕ, ಕುಮಾರ ಗಂಧರ್ವರು ಹೇಳ್ಯಾರ ಬೇಂದ್ರೆ ಕವಿತಾ ನನಗೆ ಅರ್ಥ ಆಗಿಲ್ಲ, ಅವ್ರ ವ್ಯಕ್ತಿತ್ವದ ಆಕರ್ಷಣೆ ಗೊತ್ತಾಗಿದೆ, ಅದು ನನಗೆ ಅವರ ಬಗ್ಗೆ ಏನು ಗೊತ್ತಿಲ್ಲ, ನಾನು ಬರೆಯುವುದಿಲ್ಲ. ಆದರೆ ಗಂಧರ್ವರಿಗೆ ಒಂದು ಸಂಗತಿ ಏನು, ಬೇಂದ್ರೆ ನನಗೆ ಬಹಳ ಬೇಕಾದವರು, ಅವ್ರು ನನ್ನ ಗುರು ಸ್ಥಾನದಲ್ಲಿದ್ದವರು, ಬರೀಲಿಲ್ಲ ಅಂದ್ರೂ ತಪ್ಪಾಗ್ತದೆ, ಬರೆದ್ರೂ ನನಗೆ ಬರೀಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ ನನಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ಅಂದರೆ ಏನು ಮಾಡಬೇಕು ಅಂತ ಹೇಳಿ ನಾವು ಲೇಖನ ಬರೆದು ಕಳಿಸ್ತೀನಿ, ಆದ್ರೆ ಆ ಲೇಖನ ಬೇಂದ್ರೆಯವರ ಬಗ್ಗೆ ಅಲ್ಲ, ನಾವು ಯಾರೇ ಒಂದು ವಿಷಯದ ಬಗ್ಗೆ ಬರೀತೀನಿ ಅಂತ ಹೇಳಿ ಒಂದು ಲೇಖನ ಬರೆದು ಕಳಿಸ್ಯಾರ. ಏನದು ಲೇಖನ ಅದನ್ನು ಬರೀತಾರೆ ಕುಮಾರ ಗಂಧರ್ವರು. ಬೇಂದ್ರೆಯವರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಅಂದರೆ ಸಾಹಿತ್ಯದ ಸಂಬಂಧದಲ್ಲಿ ಮರಾಠಿ ಕನ್ನಡ ಲೇಖಕರ ನಡುವಿನ ಸಂಬಂಧದ ಕನ್ನಡ ಲೇಖಕರ ಸಂಬಂಧಕ್ಕಿಂತ ಬೇಂದ್ರೆ ಮರಾಠಿ ಲೇಖಕರ ಸಂಬಂಧ ಎಷ್ಟು ಪಾರದರ್ಶಕ ಇತ್ತು. ಏನಾತಂತ ಒಮ್ಮೆ ಯಾವುದೋ ಗಾಂಧೀಜಿಯವರ ಶತಮಾನೋತ್ಸವನೋ ಏನೋ ಕಾರ್ಯಕ್ರಮ ದೇಶದ ತುಂಬ, ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಕುಮಾರ ಗಂಧರ್ವರಿಗೆ ನೀವು ಬರಬೇಕು ಮತ್ತು ಒಂದು ರಾಜಘಾಟದೊಳಗೆ ಅವ್ರ ಮುಂದೆ ಮತ್ತು ಆ ಸಂಗೀತ ಕಚೇರಿ ನಡೆಸಿಕೊಡ್ಬೇಕು ಅಂತ ಒಂದು 2 ತಿಂಗಳ ಮೊದಲೇ ಬಂದು ಹೇಳಿ ಅದಕ್ಕೆಲ್ಲ ನಿಮ್ಗೇನು ವಿಮಾನ ಅದೆಲ್ಲ ಮಾಡ್ತೀವಿ ಅಂತ ಹೇಳಿ ಕುಮಾರ ಗಂಧರ್ವ ಆತು ನಾನು ಬರ್ತೀನಿ ಹಾಡ್ತೀನಿ. ಅವರು ಹೋದ್ಮೇಲೆ ಅಕ್ಸೆಪ್ಟೆನ್ಸ್ ಮಾಡಿದ್ಮೇಲೆ ಅದೇನು ಹಾಡಬೇಕು, ಇಡೀ ಸಂಗೀತಗಾರರ ಚರಿತ್ರೆ ಒಳಗೆ ಯಾವುದೇ ಸಂಗೀತದ ಬೈಠಕಿನೊಳಗೆ ಇವತ್ತೇನೇನು ಹಾಡಬೇಕು, ಎಷ್ಟು ನಿಮಿಷ ಹಾಡಬೇಕು ಅಂತ ಪ್ಲಾನ್ ಮಾಡಿ ಬರ್ಕೊಂಡು ಹೋಗುವ ಒಬ್ಬನೇ ಒಬ್ಬ ಸಂಗೀತಗಾರ ಅಂದ್ರೆ ಕುಮಾರ ಗಂಧರ್ವ. ಹಾಗೆಲ್ಲ ಮಾಡ್ಲಿಕ್ಕೆ ಏನು ಹಾಡಬೇಕು ಅಂತ ರಾಜಘಾಟದಾಗ ವಿಚಾರ ಮಾಡಿದ್ರೆ ಅವ್ರಿಗೆ ಅನಿಷ್ಟ ಅಂತಾರೆ, ಗಾಂಧೀಜಿಯ ವ್ಯಕ್ತಿತ್ವವನ್ನ ಸಂಗೀತದ ಸ್ವರಗಳಲ್ಲೇ ಬಿಚ್ಚಿ ಇಡಬಲ್ಲ ಒಂದು ಹೊಸ ರಾಗವನ್ನು ನಾವು ಸೃಷ್ಟಿ ಮಾಡಬೇಕು ಅಂತ ಅನಿಷ್ಟ. ಆಮೇಲೆ ಯಾವ ರಾಗ ಸೃಷ್ಟಿ ಮಾಡಬೇಕು, ಅದಕ್ಕೆ ಯಾವ ಥಾಟಿನಿಂದ ತಗೋಬೇಕು ಆ ರಾಗವನ್ನು ಎಲ್ಲ ವಿಚಾರ ಮಾಡಿ ಮಲ್ಹಾರ್ ಅನ್ನುವ ಒಂದು ಥಾಟಿನಿಂದ ರಾಗ ತಗೊಂಡು ಗಾಂಧಿ ಬಗ್ಗೆ ಒಂದು ದೊಡ್ಡ ಹಾಡನ್ನು, ಒಂದು ಸಂಗೀತದ ರಚನೆಯನ್ನು ಬಂದಿಶ್ ತಯಾರು ಮಾಡಬೇಕು, ಅದಕ್ಕೆ ಅಂತರ ತಯಾರು ಮಾಡಬೇಕು, ಸ್ವರ ಸಂಯೋಜನೆ ಮಾಡಬೇಕು, ಹಾಡಬೇಕು. ಮಾಡಿದ್ರು, ಹಾಡಿದ್ರು. ಅದಕ್ಕೆ ಗಾಂಧಿ ಮಲ್ಹಾರ್ ಅಂತ ಹೆಸರಿದೆ. ನಾನು ಯೂಟ್ಯೂಬ್ನೊಳಗೆ ಹೋಗಿ ಗಾಂಧಿ ಮಲ್ಹಾರ್ ಅಂತ ಹುಡುಕಾಡಿದೆ, ಕುಮಾರ ಗಂಧರ್ವ ಅಂತ ಅದು ಯಾಕೋ ಅದು ಮುಂದೆ ಪ್ರಚಾರವೂ ಬಹಳ ಆಗಿಲ್ಲ, ಪ್ರಚಾರ ಆಗಿಲ್ಲ. ಬಹುಶಃ ಅನಿಸುವ ಮಟ್ಟಿಗೆ ಸಂಗೀತ ಎಷ್ಟು ದೊಡ್ಡದಿದ್ದರೂ ಸಂಗೀತದ್ದೇ ಆದ ಕಲೆಯ ಲಿಮಿಟೇಷನ್ಸ್ ಅಲ್ಲ. ಶುದ್ಧವಾದದ್ದನ್ನು ಅದು ಶುದ್ಧವಾದದ್ದನ್ನು ಹಿಡಿಯಲಿಕ್ಕೆ ಸಂಗೀತಕ್ಕೆ ಸಾಧ್ಯ ಇಲ್ಲ, ಅದು ಸಾಹಿತ್ಯ ಹಿಡಿಯ. ಯಾಕಂದರೆ ಸಾಹಿತ್ಯದೊಳಗೆ ಶಬ್ದ ಅಶುದ್ಧ, ಭಾಷೆ ಅಶುದ್ಧವಾದದ್ದು. ಇದನ್ನು ಡಿಸ್ಕ್ರಿಪ್ಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಭಾಷೆ ಅಶುದ್ಧವಾದದ್ದು, ಸಾಹಿತ್ಯ ಅಶುದ್ಧವಾದ ಕಡೆ. ಅಶುದ್ಧವಾದದ್ದು ಅಶುದ್ಧವಾದದ್ದನ್ನು ಹಿಡಿಯಬಹುದು, ಶುದ್ಧವಾದದ್ದನ್ನು ಅಶುದ್ಧವಾದದ್ದನ್ನು ಶುದ್ಧವಾದ ಕಲೆ ಹಿಡಿಯುವುದಕ್ಕಾಗಿ ಬಹುಶಃ ಅಂತ ಆಗಿರ್ಬೇಕು. ಅದು ಯಾಕೋ ಭಾಳ ಪ್ರಸಿದ್ಧ. ಅದು ನೀವಾದರೂ ಗಾಂಧಿ ಮಲ್ಹಾರ್ ಅಂತ ಹುಡುಕಾಡಿದ್ರೆ ಸಿಗ್ತದೆ ಕುಮಾರ ಗಂಧರ್ವರು ಹಾಡಿದ್ದು. ನನಗೂ ಯಾಕೋ ಅದು ಇನ್ನೂ ಗ್ರಿಪ್ಪಿಗೆ ಬಂದಿದೆ. ಇದನ್ನ ಗೌರವಿಕಾ ಬೇಂದ್ರೆಯವರ ಸಂಭಾವನಾ ಗ್ರಂಥಕ್ಕೆ ಕುಮಾರ ಗಂಧರ್ವರು ಹಾಕಿಬಿಟ್ಟ. ಗಾಂಧಿ ಮಲ್ಹಾರ್ ಕಸಸಾರ, ಗಾಂಧಿ ಮಲ್ಹಾರ್ ಹೇಗೆ ತಯಾರಾಯಿತು ಇದನ್ನು ಮಾಡಿಬಿಟ್ಟ. ಅಂದರೆ ಬೇಂದ್ರೆಗೆ ಸಂಬಂಧ ಇಲ್ಲ, ಆದರೆ ಕಲೆಯ ಯಾವುದೋ ಒಂದು ಉತ್ತುಂಗ ಅನುಭವ, ಪ್ರಶ್ನೆ, ಶಿಖರ ಇದರ ಬಗ್ಗೆ ಒಂದು ಲೇಖನ ಬರೆದುಕೊಟ್ಟು ಬೇಂದ್ರೆಯವರ ಬಗ್ಗೆ ಬರೆದ ಇನ್ನುಳಿದ ಲೇಖನಗಳಿಂದ ಅತ್ಯಂತ ಉಚ್ಚವಾದ ಗೌರವಕ್ಕೆ ಅದರೊಳಗೆ ತೋರಿಸಿದವರು ಕುಮಾರ. ಇದು ತೋರಿಸುವ ಒಂದು ಪದ್ಧತಿ, ಕಲಾವಿದನ ಪದ್ಧತಿ. ಕಲಾವಿದಗೆ ಗೌರವ ತೋರಿಸುವುದು ಸುಲಭದ ವಿಷಯ ಅಲ್ಲ. ಈ ರೀತಿ ಕುಮಾರ ಗಂಧರ್ವರ ಜೊತೆಗೆ ಬಹಳ ಸಂಬಂಧ. ಮುಂದೆ ಕುಮಾರ ಗಂಧರ್ವರು ಅವ್ರಿಗೆ ಗಂಟು ಬಿದ್ದಿದ್ರು. ಒಂದು ದಿವಸ ನಮ್ಮ ದೇವಾಸಕ್ಕೆ ಬರೀ, ಒಂದು ದಿವಸ ಸೇರಿ ನಮ್ಮ ಮನೆಯೊಳಗೆ ಏನಿಲ್ಲ, ಸ್ವಾಮಿ ಇರೋದು, ಈಗ ದೇವಾಸಕ್ಕೆ ಬಂದು ಹೋಗಿ ನಾವು ಅಂತೀವಲ್ಲ ಎಷ್ಟೋ ಮಂದಿ, ಬರ್ರಿ ಸರ್ ನಮ್ಮ ಊರಿಗೆ ಒಂದು ದಿವಸ ಇದ್ದು ಹೋಗ್ರಿ ಅಂತ ಹಂಗೆ ಅಂತೀವಿ. ಎಲ್ಲ ಇವರು ಬೇಂದ್ರೆಯವರು ಉಪನ್ಯಾಸ ಅಡ್ಡಾಡವರು, ಅವರು ಸಂಗೀತ ಕಚೇರಿಗೆ ಅಡ್ಡಾಡವರು ಆಗಲೇ ಇದ್ದಿದ್ದೀನಿ. ಜ್ಞಾನಪೀಠ ತೊಗೊಂಡು ಏನು ತಿರುಗಿ ಹೊಂಟ್ರಲ್ಲ ಇಲ್ಲೇ ಇತ್ತು ಧಾರವಾಡಕ್ಕೆ. ಅವ್ರಿಗೆ ಮುಂಬೈ ಒಳಗೆ ಯೂನಿವರ್ಸಿಟಿ ಒಳಗೆ ಭಾಳ ದೊಡ್ಡ ಸನ್ಮಾನ ಆಗ್ಯದ. ಅದೆಲ್ಲ ಬರ್ದಾರ ಕಾಗು ದೇಶಪಾಂಡೆ. ಸಾವಿರಾರು ಮಂದಿ ಕೂಡಿದ್ರು. ಅವತ್ತು ಬೇಂದ್ರೆಯವರನ್ನು ಬೇಂದ್ರೆ ಯೂನಿವರ್ಸಿಟಿ ಒಳಗೆ ಮಾಡಿದ ಸನ್ಮಾನ 3 ತಾಸಿನ ಕಾರ್ಯಕ್ರಮ, ಅದು ಅದ್ಭುತವಾಗಿ ಆಗಿತ್ತು ಅಂತ ಕಾಗು ದೇಶಪಾಂಡೆ ಬರೀತಾರೆ. ಮುಂದೆ ದೇವಾಸಕ್ಕೆ ಬಂದ. ದೇವಾಸ ನಿಮ್ಗೆ ಗೊತ್ತಿರಬೇಕು, ಭಾನುಕುಲ ಕುಮಾರ ಗಂಧರ್ವರ ಮನೆ ಹೆಸರು. ಹಾಗೆ ಮೊದಲೇ ಹೆಂಡತಿ ಹೆಸರು ಭಾನುಮತಿ ಅಂತಿತ್ತು ಕುಮಾರ ಗಂಧರ್ವರಿಗೆ. ಆಕೆ ಎಲ್ಲರೂ ತೀರ್ಕೊಂಡ್ಳು, ಒಂದು 10 ವರ್ಷಕ್ಕೆ ತೀರ್ಕೊಂಡ್ಳಾಕಿ. ಮುಂದೆ ವಸುಂಧರನ್ನ ಲಗ್ನ ಮಾಡ್ಕೊಂಡ್ರು. ವಸುಂಧರ ಕೊಂಕಾಳ, ಅವ್ರ ಮಗಳು ಕಲಾಪಿನಿ ಕೊಂಕಾಳೆ ಅಂತ. ಅವರು ಸಂಗೀತಗಾರರೇ, ವಸುಂಧರನೂ ಸಂಗೀತಗಾರರೇ, ಎಲ್ಲರೂ ಸಂಗೀತಗಾರರೇ. ಆ ಕಲಾಪಿನಿಯವರು ಒಂದು ಲೇಖನ ಬರೀತಾರೆ. ನಮ್ಮ ಬಾಬಾ ಕುಮಾರ ಗಂಧರ್ವರು ಬೇಂದ್ರೆ ಮನೆಗೆ ಬರ್ತಾನೆ ಅಂದ್ರೆ ಎಷ್ಟು ಹುಚ್ಚು ಹಿಡ್ದಂಗೆ ಆಗಿತ್ತು ಅವರಿಗೆ. ಅವರು ಅಕ್ಟೋಬರ್ 8ಕ್ಕೆ ಬಂದಾರೆ, ದೀಪಾವಳಿ ಆಗಿ ಹೋಗಿತ್ತು ಆಗಲೇ.
ಹಿಂಗಾಗಿ ದೀಪಾವಳಿ ಅಂತ ತನಿ ಸುಣ್ಣ ಬಣ್ಣ ಎಲ್ಲ ಹಬ್ಬ ಮಾಡಿದ್ರು. ಕುಮಾರ ಗಂಧರ್ವರು ಬರ್ತಾರಂದ್ರೆ ಮತ್ತೆ ಸುಣ್ಣ, ಮತ್ತೆ ಫರ್ಫರಿ, ಮತ್ತೆ ತಳಲು ಕಟ್ಟುವುದು, ಎಲ್ಲಾ ಕಡೆ ಪ್ರಣತಿ, ಎಲ್ಲಾ ಕಡೆ ಹಬ್ಬನೇ ಹಬ್ಬ ಮನೆಯೊಳಗೆ. ಯಾರೋ ಕೇಳಿದ್ರಂತೆ, ಅಲ್ರಿ ಮೊನ್ನೆ ದೀಪಾವಳಿಗೆಲ್ಲ ಹಬ್ಬ ಮಾಡಿರಿ, ಮತ್ತೆ ಈಗ ಮತ್ತೆ ಯಾಕೆ ಈಗ ಮಾಡ್ಲಿಕ್ಕೆ ಇನ್ನ 15 ದಿವಸ ಆಗಿಲ್ಲ. ಒಬ್ಬ ಕಲಾವಿದನ ಮನೆಗೆ ನಿಜವಾದ ಕಲಾವಿದ ಬರುವುದೇ ನಿಜವಾದ ಹಬ್ಬ. ನಮಗೆ ಉಳಿದ ಹಬ್ಬಗಳ ಮಹತ್ವ ಅಲ್ಲ. ತುಂಬ ಸಿಹಿ ತಿಂತೀವಿ, ಡ್ರೆಸ್ ಹಾಕೋತೀವಿ, ಆರತಿ ಮಾಡ್ಕೋತೀವಿ, ದೇವ್ರ ನಮಸ್ಕಾರ ಮಾಡ್ತೀವಿ, ಇದು ಮುಖ್ಯ ಅಲ್ಲ. ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಜೋಡಿ ಮಾತಿಲ್ಲದ ಮೌನಿನಲ್ಲೇ ಸಂವಹನ ನಡೆಸ್ತಾನಲ್ಲ, ಇದು ನಿಜವಾದ ಹಬ್ಬ. ಇದು ದೀಪಾವಳಿ. ಬಂದ್ರು ಬೇಂದ್ರೆಯವರು, ಜನಶಕ್ಲೆ 6 ಗಂಟೆಗೆ ಬಂದ್ರಂತ. ಬಂದ್ಮೇಲೆ ಆ ಕಲಾವಿನಿ ವರ್ಣನೆ ಮಾಡ್ತಾರೆ, ಕುಚ್ಚಿಡ್ತು ಹೋಗ್ತಾರೆ. ಬೇಂದ್ರೆ ಹೇಳಿದ್ರಂತೆ, ಇದು ಕುಮಾರ ಗಂಧರ್ವರು, ಜರ ಥಾಂಬ ಮನಿ ಹೊಸ್ತಲು ಹೊರಗೆ ಒಂದು ಪರಾತ ತಗೊಂಡು ಹೋಗಿ ಕುರ್ಚಿ ಮೇಲೆ ಅವ್ರನ್ನ ಕೂಡಿಸಿ ಅವರ ಪಾದಗಳಿಂದ ಪರಾತದೊಳಗಿಟ್ಟು, ಬೇಂದ್ರೆಯವರ ಪಾದಗಳನ್ನು ಇಟ್ಟು ವಸುಂಧರ ಅವರು ನೀರು ಹಾಕಿ ಕುಮಾರ ಗಂಧರ್ವರ ಪಾದವನ್ನು ತೊಳೆದು ಆಮೇಲೆ ಬರಿಸಿ ಆ ನೀರನ್ನು ಅಲ್ಲಿ ಕೂತವ್ರಿಗೆ ನಿಂತವ್ರಿಗೆ ಎಲ್ಲರಿಗೂ ಸಂಪ್ರೋಕ್ಷಣೆ ಮಾಡಿ ಪಾದ ಪ್ರಕ್ಷಾಲನೆ ಮಾಡಿ ಆಮೇಲೆ ಅವರ ಪಾದದ ಮೇಲೆ ಗುಲಾಬಿ ಹೂವು ಇಟ್ಟು ನಮಸ್ಕಾರ ಮಾಡಿ ಇದನ್ನು ಮಾಡಿದವರು ನಮ್ಮ ನೀವಲ್ಲ, ಕುಮಾರ ಗಂಧರ್ವರು ಬೇಂದ್ರೆಗೆ ಮಾಡಿದ ಸನ್ಮಾನ ಇದು. ಸನ್ಮಾನ ಅಂತೂ ಆ ಶಬ್ದಕ್ಕೂ ಅರ್ಥ ಇಲ್ಲ, ನಮ್ಮ ಒಳಗಿನ ಹೃದಯದ ಗೌರವ ತೋರಿಸಿ. ಆಮೇಲೆ ಬೇಂದ್ರೆಯವರು ಒಳಗೆ ಬಂದರು. 2 ಜನ ಇದ್ದು ಅಂದ್ರೆ ಮರಾಠಿ ಕನ್ನಡ ಸಂಬಂಧಗಳ ನಡುವೆ ಕನ್ನಡದ ನಡುವಿನ ಸಂಬಂಧದ ರಾಜಕೀಯ ಅಥವಾ ಸಮಯ ಸಾಧಕತನ ಇವು ಯಾವ ಇದ್ದಿದ್ದಿಲ್ಲ ಬೇಂದ್ರೆಯವರಿಗೆ. ಕುಮಾರ ಗಂಧರ್ವರು ಅಂತ ಅವರು ತಮ್ಮ ರೀತಿಯಿಂದ ದೊಡ್ಡವರು, ಇವರು ತಮ್ಮ ರೀತಿಯಿಂದ ದೊಡ್ಡವರು. ಆದರೆ ಅತಿ ಸಿಸ್ಟಮೆಟಿಕ್ ಆದಂತ ಒಂದು ಸ್ನೇಹ. ಇಷ್ಟೆಲ್ಲ ನಾ ಹೇಳಿದ್ಮೇಲೆ ನೀವು ಒಂದು ಪ್ರಶ್ನೆ ನಾನು ಕೇಳಬೇಕು. ಏನು ಅಂದ್ರೆ ಎಲ್ಲ ಆದ್ರಪ್ಪ ಯಾರನ್ನೂ ಭೇಟಿ ಆದ್ರು, ಅವ್ರು ಇವರಿಗೆ ಗೌರವ ತೋರಿಸಿದ್ರು, ಇವರು ಅವರಿಗೆ ಗೌರವ ತೋರಿಸಿದ್ರು, ಸರಿ ಆದವು. ಜೀವನವನ್ನು ನೋಡುವ ದೃಷ್ಟಿಕೋನ ಅಂತ ಒಬ್ಬ ಕವಿಗೆ ಇರ್ತದಲ್ಲ, ಮರಾಠಿಯ ದೃಷ್ಟಿಕೋನ ಅಂದ್ರೆ ಮರಾಠಿ ಕಾವ್ಯ ಬರೆಯುವಾಗಿನ ಬೇಂದ್ರೆಯ ದೃಷ್ಟಿಕೋನ, ಕನ್ನಡ ಕಾವ್ಯವನ್ನು ಬರೆಯುವಾಗಿರುವ ದೃಷ್ಟಿಕೋನ, ಇದರೊಳಗೆ ಏನಾರೆ ಅಂತರಿತ್ತೆ ಅಂದ್ರೆ ಮರಾಠಿಯೊಳಗೆ ಬರೆಯುವಾಗ ಬೇಂದ್ರೆ ಜೀವನವನ್ನು ಬೇರೆ ರೀತಿಯಿಂದ ನೋಡ್ತಾರೆ, ಕನ್ನಡವನ್ನು ಬರೆಯುವಾಗ ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಈ ದೃಷ್ಟಿಕೋನದೊಳಗೆ ಏನ್ರೆ ಅಂತರಿತ್ತೋ, ಏನು ಸಾಮ್ಯ ಇತ್ತೋ, ಅಥವಾ ಅವೆರಡು ಬೇರೆ ಜಗತ್ತೊಳಗಿತ್ತು ಅಂತ ನೀವು ನನಗೆ ಕೇಳಬಹುದು. ಇದನ್ನ ನಿಜವಾಗಿ ಒಂದು PhD ಮಾಡುವಂಥ ವಿಷಯ ಇಲ್ಲ. ನಾನಿವತ್ತು ಮರಾಠಿ ಬೇಂದ್ರೆ ಕನ್ನಡ ಬೇಂದ್ರೆ ಮಾತಾಡಿ ಬಂದೀನಿ ಅಷ್ಟೇ. ಯಾರೇ ಒಬ್ಬರು PhD ಮಾಡ್ತಿದ್ರೆ ಅವರಿಗೆ ಕನ್ನಡದ ಹುಲಿ ಸವಾರಿನೂ ಗೊತ್ತಿರಬೇಕು, ಮರಾಠಿ ಹುಲಿ ಸವಾರಿ ಗೊತ್ತಿರಬೇಕು, ಅಂದ್ರೆ ಮಾಡಿ ಬರ್ತದೆ. ಆದರೆ ಅಷ್ಟು ಸಾಹಿತ್ಯದ ಬೇಕಾದಷ್ಟು ಸಾಹಿತ್ಯದ ಮಾಡಬೇಕು ಯಾರು. ಇದನ್ನು ನಿಮಗೆ ಹೇಳಲಿಕ್ಕೆ ಕನ್ನಡದೊಳಗಿನ ಬೇಂದ್ರೆ ಜೀವನ ಹೆಂಗೆ ನೋಡಿದ್ರು, ಮರಾಠಿಯೊಳಗೆ ಬೇಂದ್ರೆ ಜೀವನವನ್ನು ಹೆಂಗೆ ನೋಡಿದ್ರು, ಅಲ್ಲಿ ಏನು ಡಿಫರೆನ್ಸ್ ಇತ್ತು ಇದನ್ನು ಹೇಳಲಿಕ್ಕೆ ಏನರೇ ಕೆಲವು ತಾತ್ವಿಕ ಪರಿಭಾಷೆಗಳನ್ನು ಹೇಳಿದರೆ ಉಪಯೋಗ ಬೀಳುವುದಿಲ್ಲ, ಯಾಕಂದ್ರೆ ಅರ್ಥ ಆಗೋದಿಲ್ಲ, ಭಾಳ ಡಿಫಿಕಲ್ಟ್ ಅದು. ಅದಕ್ಕೊಂದು ಘಟನಾ ಹೇಳ್ತೇನೆ ನಿಮಗೆ, ಅದು ಭಾಳ ಚಂದ. 1950ರಾಗ ನಿಮಗೆ ಸಿಂಪಿ ಲಿಂಗಣ್ಣ ಅಂತ ಒಬ್ಬ ಕವಿ ಇದ್ರು, ಗೊತ್ತಿರ ಅವರು ಇಂಡಿ ತಾಲೂಕಿನೊಳಗೆ ಚರ್ಚಣ ದೂರವರು, ತಾಯಿ ಮಾಸ್ತರು, ಬಹಳ ಅದ್ಭುತವಾದ ಕವಿತೆಗಳನ್ನೆಲ್ಲ ಬರೆದವರು, ಬೇಂದ್ರೆಗೆ ಬೇಕಾದವರು, ಮಧುರಚಂದ್ರಿಗೆ ಬೇಕಾದವರು ಎಲ್ಲ. ಇಂಡಿಯಿಂದ ಸೋಲಾಪುರ ಸಮೀಪ, ಅವಾಗ ರಸ್ತೆ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಅವರು, ಈಗೆಲ್ಲ ರಸ್ತೆ ಆಗ್ಯಾವ. ಇಂಡಿಯಿಂದ ಇದು ರೋಡ್ ಬಿಜಾಪುರ ಸೋಲಾಪುರ ರೋಡ್ ನ್ಯಾಷನಲ್ ಹೈವೇ, ಅದಕ್ಕೆ ಬಂದು ಸೇರಿದ್ರೆ ಮುಂದೊಂದು 40 ಕಿಲೋಮೀಟರ್. ಇಂಡಿ ಅನ್ನೋದೇ ದಂಡಿ, ಅಂದರೆ ಅಲ್ಲಿ ಭೀಮಾ ನದಿ ದಂಡಿನೇ ಅದು. ಮುಂದೆ ದಾಟಿದ್ರೆ ಮಹಾರಾಷ್ಟ್ರ ಸೋಲಾಪುರ. ಇವರಿಗೆ ಏನು ಇಷ್ಟ ಅಂತ ಸಿಂಪಿಯವರಿಗೆ ಮಕ್ಕಳ ಸಾಹಿತ್ಯದ, ಮಕ್ಕಳ ಕವಿತೆಗಳ ಒಂದು ಸಂಕಲನ ತರಬೇಕು ವಿಚಾರ ಮಾಡಿದ್ರು. ಮಾಡಿದ್ರು ಎಲ್ಲ ಕನ್ನಡದ ಅನೇಕ ಕವಿಗಳ ಮಕ್ಕಳ ಕವಿತೆಗಳನ್ನು ಕೂಡಿಸಿರುವಾಗೆಲ್ಲ ಕೈಲೆಲ್ಲ, ಏನು ಮೊಬೈಲ್ ಇಲ್ಲ, ಏನಿಲ್ಲ, ಲ್ಯಾಪ್ಟಾಪ್ ಇಲ್ಲ, ಬರ್ಕೊಂಡ್ರು 40 ಕವಿತಾ ತಯಾರಾದವು. ಆದರೆ ಪ್ರಾಬ್ಲಮ್ ಏನಾಯಿತು, ಬೇಂದ್ರೆಯವರ ಆವರೆಗಿನ ಎಲ್ಲ ಕವನ ಸಂಕಲನಗಳನ್ನು ಓದಿದರೂ ನೋಡಿದರೂ ಅವರ ಭಾವ ಸಂದರ್ಭ ಸೂಚಿ ಒಳಗೆ ಅವರೇ ಎಲ್ಲರೂ ಇದು ನಾನು ಮಕ್ಕಳಿಗಾಗಿ ಬರೆದಿದ್ದೇನೆ ಅಂತದೇ ನೋಡಿದ್ರು ಒಂದು ಕವಿತಾನು ಮಕ್ಕಳ ಕವಿತೆ ಬೇಂದ್ರೆಯವರು ಇದ್ದಿದ್ದಿಲ್ಲ. ಆದರೆ ಹಂಗಾರೆ ನಾವೇ ಯಾವ್ದಾರು ಹಾಕೊಂಡ್ರು ಏನಂದರೆ ಆ ಕವಿತೆಗಳು ಹಂಗೆ ಸ್ಪಷ್ಟವಾಗಿ ಮಕ್ಕಳ ಕವಿತೆಗಳಲ್ಲ, ಬೇಂದ್ರೆಯವರ ಕವಿತೆಗಳು ಯಾವುದೂ ಇಲ್ಲ, ಯಾವುದೂ ಬರೆದಿದ್ದಿಲ್ಲ. ಅಂದರೆ ಏನು ಮಾಡೋದು ಅಂತ ಹೇಳಿ ಸ್ವಲ್ಪ ಹೋದ್ರು. ಹೋಗಿ ಬೇಂದ್ರೆಯವರಿಗೆ ಎಲ್ಲ ಮತ್ತು ನಿಮ್ಮ ಮಕ್ಕಳ ಕವಿತೆಗಳ ಸಂಕಲನ ಮಾಡ್ಲಿಕ್ಕತ್ತೀನಿ, ನೀವು ಒಂದು ಮತ್ತು ಕವಿತಾ ಯಾವುದಾರೆ ನೀವು ಹೇಳಿದರೆ ಆ ಕವಿತಾ ತಗೋತೀನಿ, ಈಗಲೇ ಬರೆದಿದ್ದಿದ್ರೆ, ಇಲ್ಲ ಬರ್ದಿಲ್ಲ ಅಂತಂದರೆ ಅವ್ನು ಬರೆದುಕೊಡ್ರಿ. ಅವರೇನಂದಾರ ಬೇಂದ್ರೆಯವರು ಅದೊಂದು ಉತ್ತರ ಕೊಟ್ಟಾರೆ, ಅದು ಬಹಳ ಮಹತ್ವ. ಏನಂದರೆ ನನಗೆ ಮಕ್ಕಳ ಕವಿತೆಗಳನ್ನು ಬರೆಯೋದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ
ಮಕ್ಕಳ ಕವಿತೆಗಳನ್ನು ಬರೆಯಬೇಕಾದ್ರೆ ಕವಿಗೆ ಏನು ಒಂದು ಮನಸ್ಸಿನ ಮುಗ್ಧತೆ ಮತ್ತು ಸ್ನಿಗ್ಧತೆ, ಬೇಂದ್ರೆ ಶಬ್ದ ಮುಗ್ಧತೆ ಮತ್ತು ಸ್ನಿಗ್ಧತೆ ಬೇಕಾಗ್ತವೆ. ಆ ಎತ್ತರ ನನಗೆ ದಕ್ಕಿಲ್ಲ. ನಾನಿನ್ನೂ ಕನ್ಫ್ಯೂಸ್ಡ್ ಇದ್ದೀನಿ. ಮಕ್ಕಳ ಮನಸ್ಸಿನ ಆರ್ದ್ರತೆ, ಕೋಮಲತೆ ಇದನ್ನು ಅಭಿವ್ಯಕ್ತಿ ಮಾಡುವ ಶಕ್ತಿ ನನಗಿಲ್ಲ. ಅದಕ್ಕೆ ನಾನು ಕವಿತಾ ಬರಲಿಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳಿ ಶಿಲ್ಪಿಯವರಂತಾರೆ, ನಿಮ್ಮ ಕವಿತಾ ಇಲ್ಲದೆ ಮಕ್ಕಳ ಕವಿತೆಗಳ ಸಂಕಲನ ಮಾಡಿದ್ರೆ ಕನ್ನಡದವ್ರು ಯಾಕೆ ಬಿಟ್ಬಿಡ್ತಾರೆ. ನಾನು ಏನು ನೀವು ಬೇಂದ್ರೆ ಕವಿತಾ ತೊಗೊಳಕ್ಕಾಗಿಲ್ಲ, ನಿಮಗೆ ಬೇಂದ್ರೆ ಮರ್ತಾ ಬಿಟ್ರೆ ನೀವು ಅಂತ ನಾನು ಬೈತಾರೆ. ಅದಕ್ಕೆ ನೀವು ಒಂದು ಬರೆದು ಕೊಡ್ರಿ ಕವಿತಾ, ನನಗೆ ಬರೀಲಿಕ್ಕೆ ಆಗೋದಿಲ್ಲ ಅಂತ ಬೇಂದ್ರೆ ಹೇಳೋರು. ಕಡಿಗೆ ಏನಾಗುತ್ತೆ ಸಂಜೆ ಮುಂದೆ ಆತ ನೀ ಈಗಂತೂ ಹೋಗು, ಒಂದು 15 ದಿವಸ ವಿಚಾರ ಮಾಡಿ ನೋಡ್ತೀನಿ, ಯಾವುದೇ ಒಂದು ಕವಿತಾ ನನ್ನ ಮಕ್ಕಳ ಕವಿತಾ ಬರೆಯೋದು ಸಾಧ್ಯ ಇದ್ರೆ ಬರ್ದು ಕಳಿಸ್ತೀನಿ. ಮುಂದೆ 15 ದಿವಸ ಆದಮೇಲೆ ಬೇಂದ್ರೆಯವರು ಒಂದು ಕವಿತಾ ಬರೆದು ಕಳಿಸ್ಯಾರ ಸಿಂಪಿಲಿಂಗನವರು. ಅವ್ರಿಗೆ ಹೆಂಗೆ ಪತ್ರದ ಏನಂದ್ರೆ, ಕವಿತಾ ಅಂತೂ ಕಳಿಸೀನಿ, ಇದು ನಿನಗೆ ಮಕ್ಕಳ ಕವಿತೆ ಅಂತ ಅನಿಸ್ತಿದ್ರೆ ನಿನ್ನ ಸಂಕಲನಕ್ಕೆ ಹಾಕೋ. ಬೇಂದ್ರೆಯವರ ಪತ್ರ. ಆ ಪತ್ರ ಅದು ಯಾವ ಕವಿತಾ ಅಂದರೆ ನಿಮಗೆಲ್ಲ ಬಹುಶಃ ನೀವು ಓದಿರ್ತೀರಿ. ಕರಡಿ ಕುಣಿತ, ಗಬ್ಬಿಣದ ಕೈ ಕೆಡಗ ಕುಡಿದು ಕರಡಿಯ ನಾಡಿಸುತ್ತ ಕವಿತೆಗಳು. ಈ ನಿಮ್ಮ ಜನರೇಷನ್ಗೆ ಗೊತ್ತಿರಬೇಕು, ನಿಮ್ಮ ಮುಂದಿನ ಜನರೇಷನ್ಗೆ ಕರಡಿ 2000 ಇದೇನು ಗೊತ್ತಿರಲಿಕ್ಕಿಲ್ಲ. ನಾವು ಬಾಗಲಕೋಟೆ ಇದ್ದ ನಮ್ಮ ಮನೆಗೆ ಬರ್ತಿದ್ರು, ಕರಡಿ ಆಡ್ಸೋರು ಬರ್ತಿದ್ರು. ಆ ಕರಡಿ ಅಡಿಗಾಯಿನ ಕರಡಿ ತಂದು ಪಳಗಿಸಿ, ಆಮೇಲೆ ಅದನ್ನೆಲ್ಲ ಹಿಂಗೆ ಮನೆಗೆ ಹೋಯ್ತು, ಅದರಿಂದ ಆಟ ಆಡಿಸಿ, ಆಮೇಲೆ ಒಂದು ನಮ್ಮ ಅವ್ವ ಹೇಳ್ತಿದ್ರು, ಆ ಕರಡಿ ಕೂದಲ ಒಂದು ಹರಿದು ತೆಗೆದು ಮಕ್ಕಳ ಹಿಂಗೆ ತೋಳಿ ಕಟ್ಟಿದ್ರೆ ಅಲ್ಲಿಗೆ ಹೋಗ್ತಾವ, ಹಿಂಗೆಲ್ಲ ಹೇಳ್ತಿದ್ರು ನಾವು ಅವಾಗೆಲ್ಲ. ಅವ್ರಿಗೇನು ಒಂದು ಅಣೆ ಅದು ಕೊಡ್ತಿದ್ವಿ. ಅವರು ಏನಂತಿದ್ರು, ನಮ್ಗೆ ಪೇಪರ್ ಬ್ಯಾಟ್ರಿ ಒಂದಿಷ್ಟು ಹಿಟ್ಟು ಹಾಕಿ ಅಂತಿದ್ರು. ಅವರು ಹಿಟ್ಟು ಅದು ಹಾಕ್ತಿದ್ರು ನಡೆದಿತ್ತು. ಆದರೆ ಇದು ಮಕ್ಕಳ ಕವಿತೆ ಹೌದೇನು? ಮಕ್ಕಳ ಕವಿತೆ ಆಗುತ್ತೆ. ಯಾಕಂದ್ರೆ ಕೊನೆಯ 2 ಸ್ತಂಧ ನೀವು ನೋಡ್ಬೇಕು. ಗರಡಿಯ ಹೆಸರಿலே ಚರಿತಾರ್ಥ ನಡೆಸಾದ ಪರಮಾರ್ಥ ಎಂಬಂತೆ ಬಂದಾಗ, ಇದನ್ನು ನೀವು ಮಕ್ಕಳ ಕವಿತೆಯಲ್ಲಿ ಇನ್ನೂ ಒಂದು ಕೊನೆಯ ಸಾಲ ಅದ್ರದ್ದು ಹಾಡಿಂದು ಹೆಂಗದ ಅಂದ್ರೆ, ಮನಬಲ್ಲ ಮಾನವ ಗುಣದಾನ ಕುಣಿಶಾನ ಪ್ರಾಣದ ಈ ಪ್ರಾಣಿ ಹಿಂದಾನ ಕರಡಿ ಕುಣಿತಕ್ಕಿಂತ ನರನ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ಹುಟ್ಟಿದ. ಇದು ಮಕ್ಕಳ ಕವಿತೆಯನ್ನು ಡಿಸ್ಮಿಸ್ ಮಾಡುತ್ತಲ್ಲ ಕವಿತೆ. ಮಕ್ಕಳ ಕವಿತೆಯ ಸೆಲ್ಫಿನಿಂದ ಈ ಸಾಲುಗಳು ಡಿಸ್ಮಿಸ್ ಮಾಡ್ತಾರೆ. ಅಂದ್ರೆ ಏನು ಮಾಡಿದ್ರು ಕವಿಗೆ ಬೇಂದ್ರೆಯವರಿಗೆ ಕನ್ನಡದೊಳಗ ಮಕ್ಕಳ ಕವಿತೆಗಳನ್ನು ಬರೆಯೋದು ಕೊನೆ ತನಕ ಆಗಲಿ. ಇದು ಒಂದು. ಆದ್ರೆ ಮರಾಠಿಯೊಳಗೆ ಬೇಂದ್ರೆಯವರು ಮಕ್ಕಳ ಕವಿತೆಗಳನ್ನು ಎಷ್ಟು ಸುಂದರವಾಗಿ ಬರ್ತಾರೆ ಅಂದ್ರೆ ಹುಚ್ಚಿಡುದು. ಅದಕ್ಕೆ ನಿಮಗೆ ಓದಿ ತೋರಿಸಲಿಕ್ಕೆ ಒಂದು ಮರಾಠಿ ಕವಿತಾ ತಂದೆ. ಈ ಕವಿತಾ ಹೆಂಗದ ಅಂದ್ರೆ ಅವ್ರ ಮನೆಯ ಮೊಮ್ಮಕ್ಕಳು ಅದು ಹುಟ್ಟಿದಾಗ ಬರೆದ ಕವಿತಾ ಇದೆ. ಈ ಕವಿತಾ ಒಂದು ಮಜಾ. ಒಂದು ಸಾಲು ಕನ್ನಡ, ಒಂದು ಸಾಲು ಮರಾಠಿ. ಆ ಹಾಡೊಳಗೆ ಒಂದು ಸಾಲು ಮರಾಠಿ, ಒಂದು ಸಾಲು ಕನ್ನಡ. ಆದ್ರೆ ಇದು ಜೋಗುಳ ಪದ, ಮಕ್ಕಳಿಗೆ ಹಾಡೋ ಜೋಗುಳ ಪದ. ಮತ್ತೆ ಇದು ತಮ್ಮ ಮನೆಯದೇ ಅನುಭವ, ಮಕ್ಕಳ ಅನುಭವ. ಜೋ 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 ಪ್ರತಿಮಾ ತಾಯಿ, ಧಾರವಾಡದ ಆಲಿ ಗುದಗಾವಕಿ ಅಕ್ಕ, ಆಕೆ ಕೈಯಾಗ ಈ ವಿನಾಯಕ ಸಿಕ್ಕ, सर्व घेती गोड पापा आणि मुक्का, कन्नड मराठीगे गंट बितक्का. मुंबईस तुझा अवतार झाला, बुधगावक आम्याले बोदडुवाला, धारवाडच करसी बहुलीला, पुणेक होऊ भत्तू बंतला. अंगाई अंगाई म्हणाली आई, लाली लाली अंधळा अजिबाई, गाणी म्हणणाऱ्यांना फुरसत नाही, आरती येते दनज निनगे मामाई. जो 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 ಬೇಂದ್ರೆಯವರಿಗೆ ಕನ್ನಡದಲ್ಲಿ ಮಕ್ಕಳ ಗೀತೆ ಬರೆಯುವುದು ಆಗಲಿಲ್ಲ, ಮರಾಠಿಯಲ್ಲಿ ಬರೆಯುವುದಾಗಲಿಲ್ಲ. ಇದು ಬೇಂದ್ರೆಯವರು ಕನ್ನಡದ ಜೀವನವನ್ನು ನೋಡುವ ದೃಷ್ಟಿಗೂ ಮರಾಠಿ ಜೀವನವನ್ನು ನೋಡುವ ದೃಷ್ಟಿಗೂ ಇರುವ ಅಂತರವನ್ನು ಸ್ಪಷ್ಟ ಮಾಡ್ತದೆ. ಈ ಸ್ಪಷ್ಟ ಮಾಡ್ಕೊಳ್ಳಿಕ್ಕೆ ನಾವು ಈ ಹಾಡುಗಳನ್ನ ವಿಸ್ತಾರ ಮಾಡ್ಕೋಬೇಕು. ಇದೆಲ್ಲ ಆದ್ಮೇಲೆ
ಮಜಾ ಏನಾಯ್ತು ಅಂದರೆ ಬೇಂದ್ರೆಯವರ ಅಂತ್ಯ ಇಲ್ಲೇ ಆದ ಮುಂಬೈಯೊಳಗೆ. ಬೇಂದ್ರೆಯವರ ಅಂತ್ಯ ಸಂಸ್ಕಾರ ಇಲ್ಲಿ ಶಿವಾಜಿ ಪಾರ್ಕ್ನೊಳಗೆ ಸ್ಮಶಾನದೊಳಗೆ ಯೋಧಿ ಫಡ್ಕೆ ಅಂತ ಬೇಂದ್ರೆಗೆ ಕಲಿತ ವಿದ್ಯಾರ್ಥಿಗಳು ಬಹಳ ದೊಡ್ಡ ವಿದ್ವಾಂಸರು. ಯೋಧಿ ಫಡ್ಕೆ ಹೆಸರು ಕೇಳಿರಿ ನೀವೆಲ್ಲ, ಅವ್ರ ಪುಸ್ತಕಗಳಿದೆ. ಅವರು ಅವತ್ತು ಸ್ಮಶಾನಕ್ಕೆ ಹೋಗಿದ್ರು, ಅಂತ್ಯಯಾತ್ರಾಕ್ಕೆ ಹೋಗಿದ್ರು. ಅವರು ಇವತ್ತು 26/10/2081 ಇವತ್ತು ಅಂತ್ಯಯಾತ್ರೆ ಆಯ್ತು. ಮುಂದಿನ ವಾರ ಮಹಾರಾಷ್ಟ್ರ ಟೈಮ್ಸ್ಗೆ ಮೀ ಪಾಯಲೇಲೆ ಮಹಾಕವಿ ಬೇಂದ್ರೆ ಅಂತ ಒಂದು ಲೇಖನ ಬರ್ತಾರೆ, ಅದು ಪ್ರಿಂಟ್ ಆಗಿದೆ. ಅದನ್ನು ನಾವು ಕನ್ನಡಕ್ಕೆ ಮಾಡಿ ಸಿಗ್ತದೆ. ಅವತ್ತು ಏನೇನಾಯ್ತು ಸ್ಮಶಾನದೊಳಗೆ ಅವ್ರ ಅಂತ್ಯಯಾತ್ರೆ ಹೆಂಗಾಯ್ತು ಅನ್ನೋದನ್ನ ಬರ್ತಾರೆ. ಅವ್ರು ಆ ಲೇಖನ ಮಜಾ ಶುರುವಾಗ್ತದೆ. ನರಚತುರ್ದಶಿ ಬೇಂದ್ರೆ ತೀರ್ಕೊಂಡಿದ್ದ ನರಚತುರ್ದಶಿ ಜಗತ್ತಿಗೆಲ್ಲ ಪ್ರಣತಿ ಹಚ್ಚಿ ಹೋದವರು ಬೇಂದ್ರೆ. ಕವಿ ಮಾಡಬೇಕಾದ ಕೆಲಸ ಏನು ಹೇಳಿ ಹೋದವರು ಬೇಂದ್ರೆ. ಮನೆಗಳಲ್ಲಿ ಪ್ರಣತಿಗಳ ಹಾವಳಿ, ಎಲ್ಲಿ ನೋಡಿದರಲ್ಲಿ ದೀಪ, ಆಕಾಶ ಬುಟ್ಟಿಗಳ ಹಾವಳಿ, ಹೊಸ ಬಟ್ಟೆಗಳು, ಸಂಭ್ರಮ, ಕಂಪು, ಪರಿಮಳ, ಎಲ್ಲಿ ನೋಡಿದರಲ್ಲೂ ಹಬ್ಬವೇ ಹಬ್ಬ. ಈ ಹಬ್ಬದ ಗದ್ದಲದಲ್ಲಿ ನಮ್ಮ ಟ್ಯಾಕ್ಸಿ ಶಿವಾಜಿ ಪಾರ್ಕಿನ ಸ್ಮಶಾನದ ಮುಂದೆ ನಿಂತಾಗ ನಾನು ಒಳಗೆ ಹೋದೆ. ಅದೇನಾಯ್ತಂತೆ, ಬೇಂದ್ರೆಯವರನ್ನ ಮುಂಬೈಯೊಳಗೆ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಕೃಷ್ಣದಾಸ್ ಹಾಸ್ಪಿಟಲ್. ಪೇಪರ್ನಾಗ ಹಾಕ್ಯಾರ ಅಂತಂದ್ರೆ ಅದು ಯಾಕೆ ಹಂಗೆ ಹಾಕ್ಯಾರ ಗೊತ್ತಿಲ್ಲ, ಆ ಹಾಸ್ಪಿಟಲ್ ಹೆಸರು ತಪ್ಪು ಹಾಕ್ಯಾರ. ಹಿಂಗಾಗಿ ಅವ್ರೇನು ಬರೀತಾರೆ ಫಡ್ಕೆ. ನಾವು ಎಷ್ಟು ಸಲ ಹೋಗಿದ್ದೆ, ಯಾವ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ಯಾರ ಅಂತ ಹೇಳಿದ್ರೆ ನಮ್ಗೆ ಸಿಗಲೇ ಇಲ್ಲ. ಹಿಂಗಾಗಿ ಅವ್ರು ತೀರ್ಕೊಂಡಾಗ ಮುಂಜಾನೆ ಪೇಪರ್ನಾಗ ಬಂತು, ಬೇಂದ್ರೆ ನಿಧನ್ झाले आहे, त्यांचा अंत्यक्रिया ಶಿವಾಜಿ ಪಾರ್ಕ್ मध्ये होत आहे. ಬಂದೆ, ನಾವು ಒಳಗೆ ಸ್ಮಶಾನದಾಗ ಒಂದು ಜನ ಸುಡ್ಲಿಕ್ಕತ್ತಿತ್ತು ಧಗಧಗ. ಅಂದ್ರೆ ಬೇಂದ್ರೆ ಮುಖದರ್ಶನ ಏನಿಲ್ಲ ಏನೋ ಅಂತ ಅನ್ಕೊಂಡೆ. ಅದು ನೋಡಿದೆ ಇನ್ನೂ ಅಂತ್ಯದ ಇದು ಅಗ್ನಿಸ್ಪರ್ಶ ಆಗಿದ್ದಿಲ್ಲ, ಹಣ ಸುಡ್ತಿತ್ತದು. ಹಿಂಗಾಗಿ ಅವ್ರ ಮುಖ ನೋಡಿದೆ. ಅಂತ್ಯ ಬಾಡಿ ಬೇಂದ್ರೆಯವರ ಕೊನೆಯದ ಆ ಚಮಕು ಇನ್ನೂ ಇತ್ತು. ನನ್ನ ಜೀವಂತ ಶಕ್ತಿ ಇದ್ರೆ ಇನ್ನೂ ಜೀವನದ ಅರ್ಥ ಹುಡುಕ್ತಿದ್ದೆ, ಇನ್ನೂ ನಾನು ಅರವಿಂದರನ್ನು ಓದ್ತಿದ್ದೆ, ಇನ್ನೂ ಟ್ಯಾಗೋರನ್ನು ಓದ್ತಿದ್ದೆ ಅಂತ ಅನ್ನಿಸುವಂತಹ ಕಳೆ ಆ ಹೆಣದ ಮೇಲೆ ಇತ್ತು. ಫಡ್ಕೆಯವರು ಬರಲ್ಲ. ಮುಂದೆ ಅಲ್ಲಿ ಕೂಡಿದವ್ರು ಮುಂದೆ ಭಾಳ ಇದ್ದಿದ್ದೇ ಇಲ್ಲ ಅಂತ. ಒಂದು 10-15 ಮಂದಿ ಮಂತಂದ್ ಆಮೇಲೆ ಹೆಣ್ಮಕ್ಳು ಹೋದ್ರು. ಒಂದು 3 ಮಂದಿ ಹೆಣ್ಮಕ್ಕಳು ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಹಾಡು ಹಾಡ್ತಿದ್ರು ಸಣ್ಣ ಧ್ವನಿ ಒಳಗ. ಇದನ್ನು ಭೀಮಸೇನ್ ಜೋಶಿ ಹಾಡಿ ಆಗಿದ್ದರು. ಮುಂದೆ ಅಲ್ಲೇ ಕುಳಿತ ಕರ್ಮ ಮಾಡಿಸುವ ಆಚಾರ ಇರ್ತಾರೆ. ಹಳಜಿ ಸ್ಮಶಾನಕ್ಕೂ ಕೆಲವು ಕ್ರಿಯೆಗಳಿರ್ತಾವೆ. ಅಗ್ನಿಸ್ಪರ್ಶ ಆಗೋಕ್ಕಿಂತ ಮೊದಲೇ ಕೆಲವು ಕರ್ಮಗಳನ್ನು ಮಾಡೋದಿರ್ತದೆ, ವೈದಿಕ ವಿಧಿಯವ ಮಂತ್ರಗಳವರೆಲ್ಲ. ಭಟ್ರು ಹೇಳಿದ್ರಂತ, ಕುಣಿತರಿ ಫುಲ್ ಚಡಾಯ್ತಾ ಅಸಲತ್ತ ಫುಲ್ ಚಡ ಬಾಡಿಗೆ ಅಂತ ಮಕ್ಕಳೆಲ್ಲ ಒಂದೊಂದು ಹೂವು ಇಟ್ಟಂತ ಎದಿ ಫಡ್ಕೆಯವರು ಒಂದು ಗುಲಾಬಿ ಹೂವನ್ನು ಹೋಗಿ ಅವರ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡಿದೆ. ಮತ್ತು ಮಂತ್ರಗಳು ಶುರುವಾದವು. ಒಂದು 10-15 ನಿಮಿಷ ಆದಮೇಲೆ ಕುಣಿತರಿ ಭಾಷಣಕರ ಆಯ್ತು, ಅಸಲತ್ತ ಭಾಷಣಕರ. ಆ ಬಡ್ಜಿಯವ್ರಿಗೇನು ಯಾರು ದೊಡ್ಡವ್ರ ಸತ್ರ ಸ್ಮಶಾನದಾಗ ಒಂದು 100 ಬಂದು ಮಾತಾಡ್ತಾರೆ. ಅದೊಂದು ಪದ್ಧತಿ ಇದೆ, ವೀರರು ಶೂರರು ಧೀರರು ಅಂತ ಮಾತಾಡ್ತಾರೆ ಅಷ್ಟೇ, ಮತ್ತೊಂದು ಮಾತಾಡಿ ಬರುದು. ಮಾಮನ್ ಬೇಂದ್ರೆ ಹೇಳಿದ್ರಂತೆ, ಇತ ಕೋಣಿ ಭಾಷಣ ಕರೆದ್ ನಾಯಿ तुम्ही पुढे चला. ಬೇಂದ್ರೆ ಸತ್ತಾಗ ಸ್ಮಶಾನದೊಳಗೆ ಅವ್ರ ಬಾಡಿ ಮುಂದೆ ಯಾರೂ ಭಾಷಣ ಮಾಡಿ ಎದಿ ಫಡ್ಕೆ ಬರೀತಾರೆ. ನನಗೆ ಬಹಳ ಸಂತೋಷ ಆಗುತ್ತೆ. ಸ್ಮಶಾನದೊಳಗೆ ಈ ಭಾಷಣ ಮಾಡೋದು, ಆಮೇಲೆ ಸುಳ್ಳು ಏನೇನು ಟೈಮೇ ಇರುವುದಿಲ್ಲ ಯಾರಿಗೂ, ಎಲ್ಲರೂ ಮುಂದೆ ಏನೇನು ಹೋಗಬೇಕು ಭಾಷಣ. ಆ ವ್ಯಕ್ತಿ ಬಗ್ಗೆ ಹಣ ಮುಂದಿಟ್ಕೊಂಡು ಭಾಷಣ ಮಾಡೋರಿಗೆ ಏನಾಗ್ತದೆ. ಬೇಂದ್ರೆಯವರು ತಮ್ಮ ಜೀವನದೊಳಗೆ ಎಂದೂ ಇಂಥ ಕೃತಕವಾದ ವಿಷಯಕ್ಕೆ ಒಗ್ಗಿರಲೇ ಬೇಕಾಗಿರಲಿಲ್ಲ. ಅದಕ್ಕೆ ಯಾರೂ ಭಾಷಣ ಮಾಡಿಲ್ಲ. ನನಗೆ ಬಹಳ ಸಮಾಧಾನ ಆಯ್ತು ಹೇಳ್ತಾರೆ. ಹೇಳಿ ಮುಂದೆ ಅಗ್ನಿಸ್ಪರ್ಶದಿಂದ ಆಗ್ಬೇಕು. ಅಗ್ನಿಸ್ಪರ್ಶಕರ ಅಷ್ಟೊಂದ ಮರಾಠಿ ಸಾಹಿತ್ಯ ಸಂಘ ಅಂತದೆ, ಹಳೆಯ 1925 ಕಾಲದ. ಅವರಿಗೂ ಸುದ್ದಿ ಗೊತ್ತಾಗಿತ್ತು. ಅಲ್ಲಿ ಬಾಪುರಾವ್ ನಾಯ್ಕ್ ಅಂತ ಅವ್ರ ಅಧ್ಯಕ್ಷರು. ಅವರು ಹುಡ್ಕೋತು ಬಂದು ಇನ್ನೇನು ಅಗ್ನಿಸ್ಪರ್ಶ ಆಗಬೇಕು, ಸ್ಮಶಾನದೊಳಗೆ ಕಾಲಿಟ್ಟು ಥಂಬ ಅಂದು ಅವರು ಕೂಡ ಮರಾಠಿ ಸಾಹಿತ್ಯ ಸಂಘದ ವತಿಯಿಂದ ಬೇಂದ್ರೆಯವರ ಪಾದಕ್ಕೆ ಒಂದು ಹೂವಿಟ್ಟು ನಮಸ್ಕಾರ ಮಾಡಿದ್ರು. ಅಗ್ನಿಸ್ಪರ್ಶ ಆಯಿತು. ನೋಡ್ತಾ ಇದ್ದ ಹಾಗೇನೆ ಬೇಂದ್ರೆ ನಮ್ಮ ಕಣ್ಮುಂದೆ ಕಣ್ಮರೆಯಾದರು. ಆ 3 ಹುಡುಗಿಯರು ಬೇಂದ್ರೆ ವಾಣಿ ಅಮರ್ ರಹೆ, ಬೇಂದ್ರೆ ವಾಣಿ ಅಮರ್ ರಹೆ ಅಂತ ಕೂಗಿದ್ರು. ಕೆಲಸ ಮುಗೀತು. ನಾವೆಲ್ಲ ಹೊರಗೆ ಬಂದ್ವಿ. ಮತ್ತು ನಮ್ಮ ಆಟೋದಾಗ ಹೊರಗೆ ಗಂಟೆ ಮತ್ತು ಅದೇ ಹಬ್ಬ. ಮನೆಗಳಲ್ಲೇ ಪ್ರಣತಿಗಳು, ಆಕಾಶ ಬುಟ್ಟಿಗಳು, ಹಬ್ಬದ ಸಂಭ್ರಮ, ಸಿಹಿ, ಹೊಸ ಡ್ರೆಸ್ಸು, ಎಲ್ಲ ಕಡೆ ಸಂಭ್ರಮ. ಜೀವನದ ಹಬ್ಬ ಮತ್ತೆ ಮುಂದೆ ಬಂದಿದೆ. ನನಗನ್ನಿಸ್ತದೆ ಕವಿಗಳು ಬರ್ತಾರೆ,
ದೊಡ್ಡ ವ್ಯಾಸದಿಂದ ಹಿಡ್ಕೊಂಡು ಇವತ್ತಿನ ಕವಿಗಳು ಬರ್ತಾರೆ, ಬರೀತಾರೆ, ಮಾತಾಡ್ತಾರೆ, ಹೇಳ್ತಾರೆ, ಜಗತ್ತು ಹಿಂಗದ, ಜಗತ್ತು ಹಿಂಗಿಲ್ಲ, ಹಿಂಗಿರ್ಬೇಕು, ಹಿಂಗಿರಬಾರ್ದು, ಏನೇನೋ ಬರೀತಾರೆ, ಹೇಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಜೀವನದ ಹಬ್ಬ ಮತ್ತೆ ಯಥಾ ಪ್ರಕಾರ ಏನರೇ ಬರ್ಕೋ, ಏನರೇ ಮಾಡ್ಕೋ, ನಾನು ನನ್ನ ಮುಂದೆ ಹೋಗ್ತೀನಿ ಅಂತ ಹಬ್ಬ ಹೋಗ್ತೀನಿ. ಆದರೆ ಅಷ್ಟೇ, ಈ ಕಾಲದ ಒಬ್ಬ ಕವಿಯಾಗಿ ನನ್ನ ಮಾತು ಇಷ್ಟೇ. ಬೇಂದ್ರೆ ಜೀವನದ ದಿಕ್ಕು ಬದುಕನ್ನು ಹಬ್ಬ ಅಂತ ತಿಳ್ಕೊಂಡಿದ್ದರು, ಹಬ್ಬವನ್ನು ಮಾಡಲಿಕ್ಕೆ ಪ್ರಯತ್ನಿಸಿದರು, ಹಬ್ಬ ಅಂತ ತಿಳ್ಕೊಳ್ಳಿ ಅಂತ ನಮಗೆಲ್ಲ ಹೇಳಿದರು. ಆಧುನಿಕ ಕಾಲದ ಕನ್ನಡ ಕವಿಯ ಸಮಸ್ಯೆ ಅಂದರೆ ಅದು ಮಾರಿಯ ಹಬ್ಬವೋ ಮಂಗಳ ಹಬ್ಬವೋ ತಿಳಿತಾ ಇದೆ. ನಮಸ್ಕಾರ. ಬಹಳ ಅರ್ಥಪೂರ್ಣವಾದ. ನಾನು ಕುಂದಕೋಟಿ ಅವರ ಭಾಷಣವನ್ನ ಕೇಳಿದ್ದೀನಿ, ನಾಡಿನ ಹಿರಿಯ ವಿದ್ವಾಂಸರ ಭಾಷಣವನ್ನ ಕೇಳಿದ್ದೀನಿ. ನಾನು ಬೇಂದ್ರೆಯವರು ದಾರ್ಶನಿಕ ಅಖಂಡ ದರ್ಶನವನ್ನ ಕೆಲವು ನಿಮಿಷಗಳಲ್ಲಿ ಮಾಡಿಕೊಟ್ಟಂತಹ ಅತ್ಯುತ್ತಮ ಉಪನ್ಯಾಸ. ಈ ವರ್ಷ ಬೇಂದ್ರೆಯವರ 130ರ ಸಂಭ್ರಮ, ಆ ಸಂಭ್ರಮದ ಕಳೆಯನ್ನ ಏರಿಸಿದ್ದೀರಿ. ಆ ಮುಂದಿನ ವಿಶ್ವವಿದ್ಯಾಲಯದ ಇನ್ನೊಂದು ಉಪನ್ಯಾಸ ಮಾಲಿಕೆ ಇದೆ, ದಯವಿಟ್ಟು ಅಧಿಕೃತವಾಗಿ, ಇದು ಮೊನ್ನೆ ಸಿಕ್ಕಾಗ ದಾರಿ ಮುಂದ ಸಂಜೆ ಮುಂದ ಅಂತ ಹೇಳಿ ಆ ತರದಲ್ಲಿ ಮಾತಾಡಿದ್ರಿ. ವಿಶೇಷವಾದ ಉಪನ್ಯಾಸಕ್ಕೆ ಮತ್ತೊಮ್ಮೆ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ವಿಶ್ವವಿದ್ಯಾಲಯದ ಪರವಾಗಿ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಎಸ್.ಕೆ. ಸುಂದರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಗೊತ್ತಿಲ್ಲದ ಅನೇಕ ಸಂಗತಿಗಳನ್ನ ಅದ್ಭುತವಾಗಿ ಹೇಳ್ತಾರೆ. ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಬನ್ನಿ, ಒಂದು ನಿಮಿಷ ಬೇಗ. ವಿಭಾಗದ ವಿದ್ಯಾರ್ಥಿ ಒಂದು ನಿಮಿಷ ಪಟಕ್. ಅಗದಿ ಸರ್, ನಾನು ಕುರ್ತಕೋಟಿ ಅವರಿಂದ ತೊಡಗಿ ಅನೇಕರು, ಪ್ರಕಾಶಿ ಅವರ ಭಾಷಣ ಕೇಳಿದ್ರೆ ಅನೇಕರು ಭಾಷಣ ಕೇಳಿದ್ರು. ಅದೇ ನೋಡಿ